परमगुरुभ्यो नमः। श्रीमदानन्दतीर्थभगवत्पादाचार्येभ्यो नमः। श्रीवेदव्यासाय नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपमतितितिर्शतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। ओम सृष्टिस्थित्यप्येह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। हरिः ओम हरिः ओम हरिः ओम। सत्यं दया तपश्शौचं तितिक्षेज्या शमो दमः ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸಂತೋಷ ಆರ್ಜವಂ. 30 ಸಾಮಾನ್ಯವಾಗಿರತಕ್ಕಂತಹ ಭಾಗವತದ ಧರ್ಮಗಳಲ್ಲಿ ಇವತ್ತು ಶೌಚ ಎನ್ನುವಂತಹ ಭಾಗವತದ ಧರ್ಮವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋದು. ಶೌಚ ಅಂದರೆ ಏನು? ಶುದ್ಧಿ ಅಂತ ಅರ್ಥ. ಮಡಿ ಮೈಲಿಗೆ ಸ್ನಾನಾದಿ ಶುದ್ಧಿಗಳು ಏನಂತ ಕರೀತಾರೆ, ಇದನ್ನು ಶೌಚ ಅಂತ ಕರೀತಾರೆ. ಈ ಶೌಚ ಎರಡು ರೀತಿಯಾಗಿರುತ್ತದೆ. ಒಂದು ಆಂತರಿಕ ಶೌಚ, ಇನ್ನೊಂದು ಬಾಹ್ಯ ಶೌಚ ಅಂತ ಎರಡು ರೀತಿ ಇರುತ್ತದೆ. ಬಾಹ್ಯ ಶೌಚ ಅಂದರೆ ಮೃತ್ತಿಕಾದಿಗಳಿಂದ ದೇಹವನ್ನು ಶುದ್ಧಗೊಳಿಸ್ಕೊಳ್ಳೋದು. ಬರೀ ನೀರು ಹಚ್ಕೊಂಡ್ರೆ ಸೋಪ್ ಹಾಕ್ಕೊಂಡು ಸ್ನಾನ ಮಾಡಿದರೆ ದೇಹ ಶುದ್ಧಿಯೇ ಅಲ್ಲ. ಸುವಾಸನೆ ಬರಲಿಕ್ಕೆ ಬೇಕು, ಯಾವ ಬ್ಯಾಕ್ಟೀರಿಯಾಗಳು ಸಾಯ್ಲಿಕ್ಕೆ ಬೇಕು ಅಂತ ಸೋಪ್ ಹಾಕ್ಕೊಂಡ್ರೂ ಸಹಿತ ಗೋಮಯ ಮತ್ತು ಮೃತ್ತಿಕಾ ಏನದ ಅವುಗಳಿಂದ ಸ್ನಾನವನ್ನು ಮಾಡಬೇಕು. ಕೈ ಕಾಲುಗಳನ್ನು ತೊಳೆದುಕೊಂಡಾಗ ಮಾತ್ರ ಅದು ಶುದ್ಧಿ ಅಂತ ಆಗ್ತದೆ. ದೇಹ ಇಲ್ಲದೆ ಹೋದರೆ ಶುದ್ಧಿ ಆಗುವುದಿಲ್ಲ. ಏನು ಸ್ವಾಮಿಗಳಂತಹ ಮಹನೀಯರು ಯೋಗ್ಯರು ಯಾರು ಹಂಗೆ ಸೋಪೇನು ಬಳಸ್ತಿರಂಗಿಲ್ಲ. ಅವ್ರು ಬಳಸ್ಬೇಕಾದ್ರೆ ಅದರ ತಕ್ಕ ಸುಗಿ ಪುಡಿನೋ ಏನೋ ಬಳಸ್ತಿರ್ತಾರೆ ಅವರು. ಅಂದರೆ ದೇಹದ ಹೊಲಸು, ಹೊರಗಿನ ಹೊಲಸು ಹೋಗ್ಲಿಕ್ಕಾಗಿ ಅಂಥೇಳಿ ಸಿಗಿ ಪುಡಿನೋ ಏನೋ ಬಳಸ್ತಿರ್ತಾರೆ. ಹಾಗೇನು ಸೋಪ್ ಬಳಸ್ತಿರಂಗಿಲ್ಲ. ನಮಗೆ ಆ ಮಟ್ಟದ್ದಿಲ್ಲ ಅಂತಂದ್ರೂ ಸಹಿತ ಸೋಪು ಬಳಸ್ತೀವಿ ಅಂತಂದ್ರೂ ಸಹಿತ ಕೊನೆಗೆ ಸೋಪ್ ಹಚ್ಕೊಂಡ ಮೇಲಾದರೂ ತುಳಸಿ ಮೃತ್ತಿಕಾ ಏನದ ಅದನ್ನು ತೊಗೊಂಡು ಮೈಗೆಲ್ಲ ಲೇಪನ ಮಾಡಿಕೊಂಡು, ಭಾಳ ಅಂತೇನಲ್ಲ, ಸ್ವಲ್ಪ ಮೃತ್ತಿಕಾ ತೊಗೊಂಡು ಕೈಗೆ ಹಚ್ಕೊಂಡು ತಲೆಗೆ ಹಚ್ಕೊಂಡು ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡಿದರೂ ಸಾಕು, ಆ ದೇಹ ಶುದ್ಧಿ ಆಗ್ತದೆ. ಇಲ್ಲದೆ ಹೋದರೆ ಇಲ್ಲ. ಮತ್ತು ಹೆಣ್ಮಕ್ಳು ಹಚ್ಕೋಬಾರ್ದು ಅಂತ. ಇದು ಗಂಡಸರಿಗೆ ಶುದ್ಧಿ ಹೇಳಿಕೈತೆ. ನಾ ಹೆಣ್ಮಕ್ಳು ತುಳಸಿ ಮೃತ್ತಿಕಾ ಹಚ್ಕೊಂಡು ಸ್ನಾನ ಮಾಡಬಾರದು. ಮುತ್ತೈದೆಯರಂತೂ ವಿಶೇಷವಾಗಿ ಹಂಗೆ ತುಳಸಿ ಮೃತ್ತಿಕಾ ಹಚ್ಕೊಂಡು ಸ್ನಾನವನ್ನು ಮಾಡಬಾರದು. ಗೋಮಯ ಸ್ನಾನವನ್ನು ಹೇಳ್ತಾರೆ. ಅದು ಗೋಮಯನೂ ಅಷ್ಟೇ, ಸ್ವಲ್ಪ ಗೋಮಯ ತಗೊಂಡು ಹಿಂಗೆ ಹಚ್ಕೊಂಡು ಸ್ನಾನವನ್ನು ಮಾಡಿದಾಗ ಶುದ್ಧಿ ಆಗ್ತದೆ. ಹೊರಗಿನ ದೇಹ ಶುದ್ಧಿ ಆಗ್ತದೆ ಅನ್ನೋದೇನದ, ಇದು ಒಂದು ತರಹದ ಶುದ್ಧಿ. ಇನ್ನೊಂದು ತರಹದ ಶುದ್ಧಿ ಏನು ಅಂದರೆ, ಇದೇನು ಗೋಪಿಚಂದ್ರನ ಧಾರಣ ಮಾಡ್ತೀವಿ, ಅಂಗಾರಾಕ್ಷಂತಿ ಏನು ಹಚ್ಕೋತೀವಿ, ಇದೆಲ್ಲ ಏನದ, ಇದು ದೇಹವನ್ನು ಶುದ್ಧಿಗೊಳಿಸೋದು. ಇದು ದೇವರ ತೀರ್ಥವನ್ನು ಏನು ಸ್ವೀಕಾರ ಮಾಡ್ತೀವಿ ಅದು ಕೂಡ ಶುಚಿ, ದೇಹವನ್ನು ಶುದ್ಧಗೊಳಿಸ್ತದೆ. ಎಲ್ಲಿ ತನಕ ಅವ್ರು ಯಾರೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ಬೀದಾಗ ಏನೋ ಅದ ನೋಡ್ರಿ ಹೆಸರು, ಅವ್ರಿಗೆ ಸ್ವಲ್ಪ ಮ್ಯೂಟ್ ಮಾಡಂತ ಮೆಸೇಜ್ ಹಾಕ್ತೀವಿ. ಅವ್ರ ಹೆಸರು ಹಿಂಗೆ ಕಾಣಗೊಳ್ತಿಲ್ಲ. ಬದಾಗ ಏನೋ ಹೆಸರು ಅದ ನೋಡ್ರಿ, ಸ್ವಲ್ಪ ಮ್ಯೂಟ್ ಮಾಡಿರಿ. ಭಾಗ್ಯಶ್ರೀ, ಸ್ವಲ್ಪ ಭಾಗ್ಯಶ್ರೀ ಅನ್ನೋರು ಅದನ್ನು ಮ್ಯೂಟ್ ಮಾಡಿರಿ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡಿಕೊಡ್ರಿ. ಹಾಂ, ರೈಟ್, ಓಕೆ. ಇದು ಒಂದು ರೀತಿ ಶುದ್ಧಿ. ಹರಿತೀರ್ಥದ ಬಗ್ಗೆ ಹೇಳಬೇಕಾದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೃಷ್ಣಾಮೃತ ಮಹಾರಣದೊಳಗೆ ಹೇಳ್ತಾರೆ,
ಯಾವ್ಯಾವ ನದಿ ಒಳಗೆ ಸರೋವರಗಳಲ್ಲಿ ಸ್ನಾನ ಮಾಡಿದ್ರೆ ದೇಹ ಎಷ್ಟು ಶುದ್ಧಿ ಆಗ್ತದೆ ಅಂತ ಹೇಳ್ತಾ ಬರ್ತಾರೆ. ಸಮುದ್ರದೊಳಗೆ ಸ್ನಾನ ಮಾಡುವುದರಿಂದ 6 ತಿಂಗಳು ದೇಹ ಶುದ್ಧಿ ಅಂತ. ಸಮುದ್ರದೊಳಗೆ ಸ್ನಾನ ಮಾಡಿ ಬಂದ್ರೆ 6 ತಿಂಗಳು ದೇಹ ಶುದ್ಧಿ. ಗಂಗಾ ನದಿ ಒಳಗೆ ಸ್ನಾನ ಮಾಡಿದರೆ 1 ವರ್ಷ ಶುದ್ಧಿ ಅಂತ. ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಬಂದರೆ 1 ವರ್ಷ ಶುದ್ಧಿ ಅಂತಾರೆ. ಆದರೆ ಪ್ರತಿನಿತ್ಯದಲ್ಲಿ ಹರಿತೀರ್ಥವನ್ನು ಸ್ವೀಕಾರ ಮಾಡಿದರೆ 1 ವರ್ಷದ ಶುದ್ಧಿಯನ್ನು ತಂದುಕೊಡುವ ಗಂಗಾ ನದಿಯ ಪುಣ್ಯ 16ನೇ ಒಂದು ಅಂಶ ಅಲ್ಲ ಅಂತಾರೆ. ಅಂದರೆ ಹರಿತೀರ್ಥಕ್ಕೆ ಎಷ್ಟು ಮಹತ್ವದ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈ ಹರಿತೀರ್ಥವನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂದರೆ ಪ್ರತಿನಿತ್ಯ ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ದರದ್ದು ಪುಣ್ಯ ಏನದ ಅದ್ರದ್ದು 16ನೇ ಒಂದು ಅಂಶ ಅಲ್ಲ ಇದು ಗಂಗಾ ನದಿದು ಅಂತಾರೆ. ಅಂದ್ರೆ ಹರಿತೀರ್ಥಕ್ಕೆ ಎಷ್ಟು ಮಹತ್ವ ಅದು. ಅಷ್ಟು ದೇಹವನ್ನು ಶುದ್ಧಿಗೊಳಿಸ್ಕೊಡ್ತಾರೆ. ನೀವು ಹೇಳಬೇಕಾದ್ರೂ ಪ್ರಥಮಂ ಕಾಯಶುದ್ಧರ್ಥಂ ಅಂತಲೇ ಹೇಳ್ತೀವಿ. ಒಂದನೇದ್ದಕ್ಕೇ ಕಾಯ ಶುದ್ಧ ಆಗೋಗಿದೆ. 3 ತಗೋಬೇಕಾದ್ರೆ ಒಂದನೇದ್ದೇ ಕಾಯ ಶುದ್ಧ ಆಗೋಗಿದೆ. ದ್ವಿತೀಯಂ ಧರ್ಮ ಸಾಧನಂ, ತೃತೀಯ ಮೋಕ್ಷಮಾಪ್ನೋತಿ ಅಂತದ. ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಹರಿತೀರ್ಥ. ಇದರಿಂದ ಶುದ್ಧಿಗೊಳಿಸ್ತದೆ. ಇದು ಬಾಹ್ಯ ಶುದ್ಧಿ. ಇವೆಲ್ಲ ಹೇಳಿದ್ದು ನಾನು. ಇನ್ನು ಆಂತರಿಕ ಶುದ್ಧಿ ಅಂದ್ರೆ ಮನಸ್ಸು ಶುದ್ಧ ಇರೋದು. ಬೇಕಾದಷ್ಟು ದೇಹ ಏನದ ಕಾಣ್ತದ, ಇಂದ್ರಿಯಗಳು ಕಾಣ್ತಾವ, ಅದನ್ನು ಶುದ್ಧಗೊಳಿಸಲಿಕ್ಕೆ ನಮಗೆ ಗೊತ್ತಾಗ್ತದೆ. ಮನಸ್ಸು ಕಾಣದ ಇಂದ್ರಿಯ. ಅದು ಯಾರಿಗಾರ ಕಾಣ್ತದ? ಇಂದ್ರಿಯನೇ ಅದು. ಮನಸ್ಸು ಇಂದ್ರಿಯ ಅಲ್ಲ. ಮನಸ್ಸು ಇಂದ್ರಿಯನೇ. 11ನೇ ಇಂದ್ರಿಯ ಅಂತ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಅದಲ್ಲ, ಅದು ಇಂದ್ರಿಯನೇ. ಆದರೆ ಉಳಿದೆಲ್ಲ ಇಂದ್ರಿಯಗಳು ಹೆಂಗೆ ಕಾಣ್ತಾವೋ ಹಂಗೆ ಈ ಮನಸ್ಸೆಂಬ ಇಂದ್ರಿಯ ಕಾಣುವುದೇ ಇಲ್ಲ. ವ್ಯಾಪಾರ ಮಾತ್ರ ಮಾಡ್ತದೆ ಮನಸ್ಸು. ಅಂದರೆ ತನ್ನ ವ್ಯವಹಾರ ಏನು ಮಾಡಬೇಕೋ, ತನ್ನ ಕಾರ್ಯಗಳನ್ನು ಏನು ಮಾಡಬೇಕೋ ಅದನ್ನು ಮಾಡ್ತದೆ ಮನಸ್ಸು. ಆದರೆ ಅದೇ ಕಾಣಂಗಿಲ್ಲ ಅಂದಾಗ ಅದರ ಒಳಗಿರುವ ಆಲೋಚನೆಗಳು ಏನು ಕಾಣಬೇಕು, ಅದರ ಶುದ್ಧತೆ ಏನು ಕಾಣಬೇಕು, ಅದರ ಅಶುದ್ಧತೆ ಏನು ಕಾಣಬೇಕು. ಆ ವಸ್ತುನೇ ಕಾಣುವುದಿಲ್ಲ ಅಂದಾಗ ಆ ವಸ್ತುವಿನೊಳಗಿರುವ ಶುದ್ಧಾಶುದ್ಧತೆಗಳು ಏನು ಕಾಣಬೇಕು? ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಪ್ರಧಾನವಾಗಿ ಯಾವುದು ಶುದ್ಧ ಇರಬೇಕು, ಶುಚಿ ಇರಬೇಕು ಅಂದ್ರೆ ಮನಸ್ಸೇ ಶುಚಿ ಇರಬೇಕು. ಬಾಹ್ಯ ದೇಹ ಅದು ಶುದ್ಧಿ ಬೇಕೇ. ಅದು ಶುದ್ಧಿ ಇರಲಾರ್ದ ಮನಸ್ಸೊಂದು ಶುದ್ಧಿ ಇಟ್ಕೊಂಡ್ರೆ ಆಯಿತು ಅನ್ನೋ ಕಾನ್ಸೆಪ್ಟ್ ರಾಂಗು. 50% ಅಷ್ಟೇ ಸರಿ ಅದು. ನಾವು ಅದನ್ನು ನೋಡಂಗಿಲ್ಲಪ್ಪ, ನಾವು ಹೆಂಗಾರೆ ಇರ್ಕೊಳ್ಳೋಣ, ನಮ್ಮ ಮನಸ್ಸು ಶುದ್ಧದ ಮುಗಿದೋತಂತಾರೆ. ನಾನ್ಸೆನ್ಸ್ ಅದು. 50% ಅಷ್ಟೇ ಒಪ್ಕೋತೀವಿ ಧರ್ಮ ಅಂತ ಹೇಳಿದಂಗೆ. ಒಂದು ನಾಣ್ಯದ 2 ಮುಖ ಇದ್ದಂಗೆ ಇದು ಕೂಡ ಆಂತರಿಕ ಶುದ್ಧಿ, ಬಾಹ್ಯ ಶುದ್ಧಿ ಎನ್ನುವಂತಹ 2 ಮುಖಗಳು ಅತ್ಯಂತ ಕಡ್ಡಾಯ. ಹೀಗಾಗಿ ಬಾಹ್ಯ ಶುದ್ಧಿ ಏನದ, ಈ ಬಾಹ್ಯ ಶುದ್ಧಿಗಾಗಿ ಅಂತ ಆಗಲೇ ಹೇಳಿರ್ತಕ್ಕಂತಹ ವಿಧಾನಗಳು. ಆಂತರಿಕ ಶುದ್ಧಿ ಏನದ, ಮನಸ್ಸಿನ ಶುದ್ಧಿ. ಆ ಮನಸ್ಸು ಶುದ್ಧಿ ಆಗಬೇಕಾದರೆ ಯಾವತ್ತೂ ಭಗವಂತನ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಎಲ್ಲವೂ ಭಗವಂತನ ಅಧೀನ ಅಂತ ತಿಳಿದಿರಬೇಕು. ಎಲ್ಲವೂ ಭಗವಂತನ ಅಧೀನ ಅಂತ ತಿಳಿದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೋತ ಇದ್ವಿ ಅಂದರೆ ತಾನೇ ಮನಸ್ಸು ಶುದ್ಧಗೊಳ್ಳುತ್ತದೆ. ಈ ಶುಚಿ, ಈ 2 ಶುಚಿಗಳೇನವ, ಈ 2 ಶುಚಿಗಳು ಭಗವಂತ ನಮಗೆ ಈ ಅಧಿಕ ಮಾಸದಲ್ಲಿ ಅಧಿಕವಾಗಿ ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ನಿರಂತರವಾಗಿ ಇರಲಿ ಅಂತ ಈ ಭಾಗವತದ ಧರ್ಮದ ಬಗ್ಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತೆ ಮುಂದಿನ ಭಾಗವತದ ಕಥೆಯನ್ನು ನಾವು ಪ್ರಾರಂಭ ಮಾಡೋಣ. ಹರಿ ಓಂ. ನಿನ್ನೆಯ ದಿವಸ ಪರೀಕ್ಷಿತ ಮಹಾರಾಜರನ್ನು ಪರಮಾತ್ಮ ಬದುಕಿಸಿರತಕ್ಕಂತಹ ಒಂದು ಸಂದರ್ಭ ಅದನ್ನು ನಾವು ನೋಡಿದ್ವಿ. ಅಂದ್ರೆ ಬದುಕಿಸೋದು ಹೆಂಗೆ, ಯಾವ ರೀತಿ ಅಂದರೆ ಇವತ್ತು ಬದುಕ್ತಾನ ಶ್ರೀಕೃಷ್ಣ ಪರಮಾತ್ಮನಿಂದ, ಇವತ್ತು ಬದುಕ್ತಾನ. ಅಶ್ವತ್ಥಾಮಾಚಾರ್ಯರು ಬಿಟ್ಟ ಅಸ್ತ್ರದಿಂದ ಅಶ್ವತ್ಥಾಮಾಚಾರ್ಯರಿಗೆ ಪ್ರತಿಯಾಗಿ ದೇವರ ಮಾತು ಕೇಳದೇ ಇದ್ದದ್ದಕ್ಕೆ ಯಾವ ಶಿಕ್ಷೆಯೋ ಆ ಶಿಕ್ಷೆಯನ್ನು ಕೊಟ್ಟು ಧರ್ಮರಾಜನನ್ನು ರಾಜನನ್ನಾಗಿ ಮಾಡಿದ ಅಂತ ಇಷ್ಟು ಒಳ್ಳೆಯ ಕಥೆಗೆ ಮುಗಿಸಿದ್ವಿ. ಸರಿ, ಅಂದರೆ ದುರ್ಯೋಧನ ಸತ್ತಾದಮೇಲೆ ಏನು ಪಿತೃಕಾರ್ಯಗಳಾಗಬೇಕೋ ಎಲ್ಲ ಪಿತೃಕಾರ್ಯಗಳನ್ನು ಮುಗಿಸಿದನು. ಆ ಸಂದರ್ಭದಲ್ಲಿ ಗಾಂಧಾರಿಗೆ ಎಷ್ಟು ಮನಸ್ಸಿಗೆ ತ್ರಾಸಾಗಿತ್ತು ಅಂತಂದ್ರೆ ಭೇಟಿಯಾಗಬೇಕು. ಯಾರ ಮನೆಯಾಗ ತೊಂದರೆ ಆಗಿರ್ತದೋ ಅವ್ರಿಗೆ ಹೋಗಿ ಮಾತಾಡಿಸಿ ಬರಬೇಕು, ಭೇಟಿಯಾಗಿ ಬರಬೇಕು ಅಂತ ಅನ್ನೋದೊಂದು ಶಾಸ್ತ್ರೀಯ ಸಂಪ್ರದಾಯ. ಅದು ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಇವರನ್ನು ಸಂಹಾರ ಮಾಡಿಸಿದರೂ ಸಹಿತ ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರನ್ನೆಲ್ಲ ಕರ್ಕೊಂಡು ಧೃತರಾಷ್ಟ್ರ ಗಾಂಧಾರಿಗೆ ಮಾತಾಡ್ಲಿಕ್ಕೆ ಹೋದ. ಮಕ್ಕಳನ್ನು ಕಳ್ಕೊಂಡಿದ್ದಲ್ಲ, ಅದಕ್ಕೆ ಮಾತಾಡ್ಸಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ಎಷ್ಟು ಸಿಟ್ಟು ಬಂದಿತ್ತು, ಗಾಂಧಾರಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂತಂದ್ರೆ, ಧೃತರಾಷ್ಟ್ರ ಮೇಲ್ನೋಟಕ್ಕೆ ಭಾರೀ ಪ್ರೀತಿಯಿಂದ ಮಾತನಾಡ್ತಾನ, ಒಳಗಡೆಗೆ ಭೀಮನ ಮೇಲೆ ಅತಿಯಾದ ದ್ವೇಷ ಇರ್ತದೆ. ಅದಕ್ಕಾಗಿ ಏನು ಮಾಡ್ತಾನೆ, ಬಾ ಭೀಮ, ನೀ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ನೀನು ಆಲಿಂಗನ ಮಾಡ್ಕೋತೀನಿ ಅಂತ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಅಂತ ಕರೆದು ಶ್ರೀಕೃಷ್ಣ ಪರಮಾತ್ಮ ಭೀಮಸೇನನ್ನು ಕಳಿಸಲಾರದೆ ಒಂದು ಉಕ್ಕಿನ ಪ್ರತಿಮೆಯನ್ನು ಕಳಿಸ್ತಾನೆ. ಆ ಉಕ್ಕಿನ ಪ್ರತಿಮೆ ಪುಡಿ 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 ಪುಡಿಯಾಗಿ ಬೀಳುತ್ತದೆ.
ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾನೆ, ಹೋಗಿದ್ರೆ ಹಿಂಗೆ ಆಗ್ತಿತ್ತು ನೋಡಿ, ನೀನು ಏನಾಗಂಗಿಲ್ಲ ಭೀಮ, ವಜ್ರಕಾಯ. ಇವನು ದುರ್ಗುಣ ಏನು ಅಂತ ಗೊತ್ತಾಗಬೇಕಲ್ಲ, ಇವನು ದುರ್ಗುಣ ಗೊತ್ತಾಗಬೇಕಾದ್ರೆ ಹಂಗೆ ಕಳಿಸಿದ್ರೇ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ಅವ ಬೇಕಾದಷ್ಟು ಇವ್ನು ಪುಡಿ ಪುಡಿ ಆಗಲಿ ಅಂತ ಇವನನ್ನು ಹಿಚ್ಕಿದ್ರೂ ಸಹಿತ ಇವಂಗೇನು ಆಗಲಿಲ್ಲ ಅಂದ್ರೆ ಅವ ಹಿಚ್ಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ದುಷ್ಟ ಕಾರ್ಯ ಇವ್ರದ್ದು ನಡೀತು ಅಂತ ಗೊತ್ತಾಗಬೇಕಾದ್ರೆ ಇಂಥವು ಕೆಲಸಗಳು ನಡಿಬೇಕು. ಅದಕ್ಕೋಸ್ಕರ ಅಂತ ಕಳಿಸಿದ್ದೆ. ತಡಿ ಗಾಂಧಾರಿದು ಒಂದು ಮಾನಸಿಕ ಸ್ಥಿತಿ ತೋರಿಸ್ತೇನೆ ನಿನಗೆ ಅಂತ. ಧರ್ಮರಾಜ ನೀನು ಇಲ್ಲೇ ಇರು ಅಂತಾನೆ. ಮೊದಲು ನಾನು ಮಾತಾಡ್ತೀನಿ ಅಂತ. ಆಕೆಗಂತೂ ಪಟ್ಟಿ ಕಟ್ಕೊಂಡಿರ್ತಾಳಲ್ಲ, ಕಾಣಂಗಿಲ್ಲ. ನಾನು ಮೊದಲು ಮಾತಾಡ್ತೀನಿ, ನೀ ಸುಮ್ಮನೆ ಇರು ಅಂತ ಹೇಳ್ತಾನೆ. ಅವಾಗ ಏನು ಪಾಪ ನಿನಗೆ ಹಿಂಗೆ ಅಷ್ಟು ಮಕ್ಕಳು ಹೋಗಿಬಿಟ್ಟು ನನಗೆ ಬಹಳ ಬೇಜಾರು ಅನ್ನಿಸ್ತು ಅಂತ ತಾನೇ ಕೊಂದಾನ, ತಾನೇ ಈ ಮಾತಾಡ್ತಾನೆ. ಇದೇನ್ರಿ ನಾಟಕ ಯಾಕೆ ಮಾಡ್ತಾನೆ ಹಿಂಗೆ ಅಂತ ಅನ್ನಬಾರ್ದು. ಅದು ನಾಟಕ ಅಲ್ಲ, ಆ ಪರಿಸ್ಥಿತಿಗೆ ನೋಡೋವಾಗಿ. ಅವ್ರು ತಪ್ಪು ಮಾಡಿದ್ದರು, ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು, ಶಿಕ್ಷೆ ಕೊಟ್ಟೆ. ಶಿಕ್ಷೆ ಕೊಟ್ಟಾದ ಮೇಲೆ ಇವ್ರಿಗೆ ಸಮಾಧಾನ ಮಾಡಬೇಕಾಗಿತ್ತು, ಸಮಾಧಾನ ಮಾಡಿದೆ, ಇಷ್ಟೇ. ಅದೆಲ್ಲ ಬಿಟ್ಟು ಸಾರಿ ಅಂದಿಲ್ಲ. ಕೃಷ್ಣ ಸಾರಿ ಅಂದಾನೆ, ಅಲ್ಲಿ ಹೋಗಿ ಇಲ್ವಾ ನಾನಕ್ಕೆ ಬಂದುಬಿಟ್ಟೆ, ಕ್ಷಮಾ ಮಾಡಿಬಿಡುವ ತಾಯಿ, ಕ್ಷಮಾ ಮಾಡು, ಹಿಂಗೇನಂದಿಲ್ಲ ಅವ. ಹೌದಾ, ಅಲ್ಲಿ ಆ ತಪ್ಪಿಗೆ ಆ ಕೆಲಸಕ್ಕೆ ಅದೇ ಮಾತು, ಇಲ್ಲಿ ಸಮಾಧಾನ ಪಡಿಸಕ್ಕೆ ಇದೇ ಮಾತು, ಇದೇ ಮಾತು. ಅಯ್ಯ ಪಾಪ ಎಲ್ಲ ನಿನ್ನ ಮಕ್ಕಳು ಹೋಗ್ಬಿಟ್ಟುವ, ಭಾಳ ಬೇಜಾರಾಯ್ತು ಅಂತ. ಅಕ್ಕಿ ಅಂದ್ಲು, ನೀನೇ ನಿಂತೆಲ್ಲ ಮಾಡಿಸಿ ಈ ರೀತಿಯಾಗಿ ಮಾತಾಡ್ಲಿಕ್ಕತ್ತಿದೆ, ನಿನ್ನ ವಂಶವು ಹಿಂಗೆ ನಾಶ ಆಗಲಿ ಅಂತ. ಎಸ್, ಧರ್ಮರಾಜ ಮುಂದೆ ಮಾತಾಡಂದ. ಆಕೆ ಮುಗೀತು, ಇನ್ನು ನೀ ಮಾತಾಡಿನ ಅಂತ. ಅಂದ್ರೆ ಆಕೆ ಪಾತಿವ್ರತ್ಯ ಅಷ್ಟಿತ್ತು. ಹೆಣ್ಣು ಮಕ್ಕಳ ಪಾತಿವ್ರತ್ಯ ಏನದ ಅದು ಬಹಳ ಮಹತ್ವದ್ದು. ಅದರ ಶಾಪ ಮುಂದೆ ಯಾದವ ಕುಲಕ್ಕೆ ನಾಶ ಆಗಲಿಕ್ಕಾಗಿ ಬೇಕಾಗಿತ್ತು ಅಂತಲೇ ಪರಮಾತ್ಮ ಆ ರೀತಿಯಾಗಿ ಮಾಡಿಸಿದ. ಭೀಮಸೇನ ದೇವರು ಅತಿಯಾದ ಹಿಂಸೆಯನ್ನು ಮಾಡಲಿಕ್ಕತ್ತರು. ಈ ಕಡೆಗೆ ಧರ್ಮರಾಜನಿಗೆ ಭೀಮಸೇನ ದೇವರು ಯಾರಿಗೆ ಹಿಂಸೆ ಮಾಡಲಿಕ್ಕತ್ತರು ಅಂದ್ರೆ ಧೃತರಾಷ್ಟ್ರನಿಗೆ ಹಿಂಸೆ ಮಾಡಲಿಕ್ಕತ್ತರು. ಮಾನಸಿಕವಾದ ಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದರು. ಏನು ಯಾವ ಇಲ್ಲವೋ ಮತ್ತು ಹಿಂಗೆ ಹೊಟ್ಟೆ ತುಂಬ ಊಟ ಆಗಂಗಿಲ್ಲೋ ನನಗೆ ಅಂತ ಹಿಂಗೆ ಏನು ಹೇಳಕ್ಕೆ ಬಂದ್ರೆ, ಮುದುಕು ನೀನು ಈಗ ಹೊಟ್ಟೆ ಊಟಕ್ಕೆ ಹಾಕ್ಬೇಕು ನಿನಗೆ, ನೀ ಕುಳಿಗೆ ದಂಡ ಅನ್ನವ ಭೀಮಸೇನ. ಪಾಪ ಮನಸ್ಸಿಗೆ ಕೆಟ್ಟ ಅನಿಸೋದು ಧೃತರಾಷ್ಟ್ರಗೆ. ಇಲ್ಲೋ ನನ್ನ ಮಗಂದು ಹಿಂಗೆ ಶ್ರಾದ್ದ ಮಾಡಬೇಕಾಗ್ಯದ, ಅದಕ್ಕೆ ದುಡ್ಡು ಕೊಡು ಅಂತಂದ್ರೆ, ಏನು ದುಡ್ಡು ನಿಮ್ಮ ಅಪ್ಪಂದೇನು ಅಂತ ಕೇಳೋಣ. ಹಿಂಗೆ ಮಾತಾಡ್ಸವ ಭೀಮಸೇನ. ಏನು ನಿಮ್ಮ ಅಪ್ಪನ ದುಡ್ಡು ಏನದು, ಯಾಕೆ ಕೊಡ್ಬೇಕು ನಿನಗೆ, ಪ್ರಜೆಗಳ ದುಡ್ಡು ಅದು, ದುರ್ಯೋಧನ ಶ್ರಾದ್ದಕ್ಕಂತ ಕೊಡೋದಿಲ್ಲದನ ಅಂತ ಹೇಳವ. ಮನಸ್ಸಿಗೆ ನೋವು ಯಾವ ವಿದುರನಿಗೆ ಹೇಳಿದ, ಇಲ್ಲೋ ಮಾರಾಯ ಧರ್ಮರಾಜ ಭಾಳ ಪ್ರೀತಿಯಿಂದ ನೋಡ್ತಾನೆ ನನ್ನ, ಆದ್ರೆ ಆ ಭೀಮ್ ಇದ್ದ ನೋಡು ಅವ ಮಾತು ಪ್ರೀತಿಯಿಂದ ನೋಡೋದಿಲ್ಲೋ ಮಾರಾಯ, ಭಾಳ ಅಸಹ್ಯ ಬರೋ ಹಂಗೆ ಮಾಡ್ತಾನೆ ಅಂತ. ಖರೆ ನನಗೆ ಭಾಳ ಬೇಸರ ಆಗಿಬಿಟ್ಟದ. ನಿನಗೆ ಬೇಸರ ಬರಲಿ ಅಂತ ಮಾತಾಡ್ಲಿಕ್ಕತ್ತಾನ ಭೀಮ, ನಿಜವಾಗಿಯೂ ನಿನಗೆ ವೈರಾಗ್ಯ ಬರಲಿ ಅಂತ ಮಾಡ್ಲಿಕ್ಕತ್ತಾನವ. ಇಷ್ಟು ಮುದುಕಾಗಿ ಇಷ್ಟೆಲ್ಲ ಕಳ್ಕೊಂಡ್ರು ಇನ್ನೂ ಮೋಹದೊಳಗಿದ್ದಿ ಅಂತಂದ್ರೆ ನೀನು ಸಾಧನೆಗೆ ಹಚ್ಚಬೇಕು ಅನ್ನುವಂತಹ ಒಳ್ಳೆಯ ಉದ್ದೇಶ ಇದೆ ಭೀಮನಿಗೆ. ಆದ್ದರಿಂದ ನಿನ್ನನ್ನು ಪ್ರೀತಿಸುವವ ಭೀಮ ಹೊರತು ಧರ್ಮರಾಜ ಅಲ್ಲ ಅಂತ ವಿದುರ ಎಲ್ಲ ಉಪದೇಶ ಮಾಡ್ತಾನೆ. ಈ ಘಟ್ಟದಲ್ಲಿ ಇದು ನಡೆದದ, ಆ ಘಟ್ಟದಲ್ಲಿ ಏನು ನಡೀತಿರ್ತದೆ ಅಂತ ಧರ್ಮರಾಜನ ಮನಸ್ಸಿನೊಳಗೆ ಭಾಳ ದುಃಖ ಆಗ್ಲಿಕ್ಕೆ ಶುರು ಆಗ್ತದೆ. ಅಯ್ಯೋ, ಬಂಧು ಬಾಂಧವರನ್ನು ಕೊಂದು ಹಾಕಿಬಿಟ್ಟೆ ಈ ರಾಜ್ಯಕ್ಕಾಗಿ, ಈ ಲೋಭಕ್ಕಾಗಿ, ಈ ಸ್ವಾರ್ಥಕ್ಕಾಗಿ ನಾನು ಏನು ಮಾಡಿದರೂ ನನ್ನ ಪಾಪಗಳು ಪರಿಹಾರ ಆಗುವುದಿಲ್ಲ, ಏನು ಮಾಡಬೇಕು ಅಂತ ಪಾಪ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನ. ಎಷ್ಟು ಕೇಳಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲೋ ಮಾರಾಯ ಯಾಕೆ ವಿಚಾರ ಮಾಡ್ತೀರಿ, ಇದು ಧರ್ಮಾಧರ್ಮಗಳ ಯುದ್ಧ ಹೊರತು ಆಸ್ತಿಗಾಗಿ ನಡೆದ ಯುದ್ಧವಲ್ಲ. ಈ ಪ್ರಸಂಗಗಳು ನಮ್ಮ ಜೀವನದೊಳಗೂ ಬರುತ್ತಾವೆ, ನಮ್ಮ ಪ್ರಸಂಗದೊಳಗೂ ಬರುತ್ತಾವೆ. ಈ ಆಸ್ತಿ ನಂದು, ಈ ಆಸ್ತಿ ಅವಂದು, ಆ ಆಸ್ತಿ ಅವಂದು ಅಂತ ಬಂದಾಗ ಜಗಳ ಆಡ್ತೀವಿ ನಾವು. ಏನು ಕೋರ್ಟು ಕಚೇರಿನೋ ಅಥವಾ ಏನು ದೊಡ್ಡವರ ಮಧ್ಯಸ್ಥಿಕೆ ಒಳಗೆ ಮುಕ್ತಾಯಗೊಳಿಸ್ತೇವೋ ಏನು ಮಾಡ್ತೇವಲ್ಲ, ಮಾಡಬೇಕಾದ್ರೆ ಒಳ ಅನುಸಂಧಾನ ಈದಿರಬೇಕು. ನ್ಯಾಯಯುತವಾಗಿ ನನಗೆ ಬಂದದ್ದು, ನ್ಯಾಯಯುತವಾಗಿ ಅವರಿಗೆ ಹೋದದ್ದು, ನ್ಯಾಯಯುತವಾಗಿ ಅವರಿಗೆ ಹೋದದ್ದು, ಇವರೊಳಗೆ ವ್ಯತ್ಯಾಸ ಆಗಬಾರದು ಅಂತನ್ನುವಂತಹ ಈ ಧರ್ಮಾಧರ್ಮಗಳ ಜಗಳ ನಮ್ಮದು ಅಂತ ತಿಳಿಬೇಕೋ ಹೊರತು ನನಗೆ ಇನ್ನೊಂದು ಇಂಚು ಜಾಸ್ತಿ ಬರ್ತದೆ, 10 ಇಂಚು ಜಾಸ್ತಿ ಬರ್ತದೆ ಅಂತ ಜಗಳ ಇರಬಾರ್ದು. ಅದೇ ಪ್ರಸಂಗ ಇದು ಮಹಾಭಾರತದ್ದು. ಶ್ರೀಕೃಷ್ಣ ಪರಮಾತ್ಮ ಅದನ್ನು ಹೇಳಿದ, ಇದು ಧರ್ಮಾಧರ್ಮಗಳ ಸಂಘರ್ಷ, ಆಸ್ತಿಗಾಗಿ ಇಂತ ನಡೆದ ಸಂಘರ್ಷ ಅಲ್ಲ. ಯಾರ ಆಯುಷ್ಯ ಯಾವತ್ತು ಎಷ್ಟಿತ್ತೋ ಹುಟ್ಟಿದವರಿಗೆ ಮರಣ ಅನ್ನೋದು ನಿಶ್ಚಿತ ಅದ. ಅವ್ರಿಗೆ ಮರಣ ಆಗೋದೇ ಯಾವ ಸನ್ನಿವೇಶದೊಳಗಾಗಬೇಕು, ಹೆಂಗಾಗಬೇಕು ಹಾಗೆ ಆಗ್ತದೆ ಹೊರತು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಬೇಡ, ಹಿಂಗೆ ನಡಿಬೇಕಾಗಿತ್ತು ನಿಮ್ಮದು ಧರ್ಮ ಅಂತ ಎಷ್ಟು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅವನಿಗೆ ಸಮಾಧಾನ ಆಗೋದೇ ಇಲ್ಲ, ಮತ್ತೂ ಸಮಾಧಾನ ಆಗೋದೇ ಇಲ್ಲ ಧರ್ಮರಾಜನಿಗೆ. ಹಂಗಾರೆ ಏನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಯೋಚನೆ ಮಾಡ್ತಾನೆ. ಬೇಡ, ಶತ್ರು ಪಕ್ಷದಲ್ಲಿದ್ದರಲ್ಲ ಭೀಷ್ಮಾಚಾರ್ಯರು, ಆ ಭೀಷ್ಮಾಚಾರ್ಯರ ಕಡೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಭೀಷ್ಮಾಚಾರ್ಯರ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಶರಪಂಜರದ ಮೇಲೆ ಮಲಗ್ಯಾರ ಭೀಷ್ಮಾಚಾರ್ಯರು. 650 ವರ್ಷಗಳ ಕಾಲ ಅಧ್ಯಯನಕ್ಕೆ ಮೀಸಲಿಟ್ಟ ಮಹಾನುಭಾವ. ಬ್ರಹ್ಮದೇವರ ವಿಶಿಷ್ಟ ಸನ್ನಿಧಾನ ಭೀಷ್ಮಾಚಾರ್ಯರಿಗೆ. ಅಧ್ಯಯನಕ್ಕೂ ಭೀಷ್ಮಾಚಾರ್ಯರು, ಅವರ ವಕ್ತೃತ್ವಕ್ಕೂ ಭೀಷ್ಮಾಚಾರ್ಯರು, ಹಿರಿಯರು, ಅನುಭವ ಬೇರೆ. ಎಷ್ಟೆಷ್ಟು ವಯಸ್ಸಾಗ್ತದೆ ಅಷ್ಟು ಅನುಭವ ಜಾಸ್ತಿ ಆಗ್ತದೆ. ನಮ್ಮ ಕ್ವಾಲಿಫಿಕೇಷನ್ ಬೇಕಾದಷ್ಟು ಇರಬಹುದು,
ಕ್ವಾಲಿಫಿಕೇಷನ್ ಇರದೇ ಇದ್ದ ಒಬ್ಬ ವಯಸ್ಕನಿಗೆ ಏನು ಒಂದು ತಿಳುವಳಿಕೆ ಇರ್ತದೋ ಆ ತಿಳುವಳಿಕೆ ಬೇಕಾದಷ್ಟು ಕ್ವಾಲಿಫಿಕೇಷನ್ ಇದ್ದರೂ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಯಸ್ಸಿನಿಂದ ಬರುವ ಅನುಭವದಿಂದ ಬರುವ ತಿಳುವಳಿಕೆ ಅದು ಬೇರೆಯೇ ಇರ್ತದೆ. ಅದು ಆ ತಿಳುವಳಿಕೆಯೂ ಅದು ಭೀಷ್ಮಾಚಾರ್ಯರಿಗೆ ಹೆಚ್ಚಾಗಿ ಬ್ರಹ್ಮದೇವರಿಂದ ವಿಶಿಷ್ಟ ಸನ್ನಿಧಾನಕ್ಕೊಳಗಾಗ್ಯಾರ. ಅವರೊಳಗೆ ಬ್ರಹ್ಮದೇವರ ಸನ್ನಿಧಾನ ಇತ್ತು. ಹೀಗಾಗಿ ಅವರಿದ್ದ ಉಪದೇಶ ಮಾಡಿಸೋಣ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ಕಡೆಗೆ ಕರ್ಕೊಂಡು ಹೋದ. ನೋಡ್ರಿ, ಯಾಕೋ ಧರ್ಮರಾಜನಿಗೆ ಧರ್ಮ ಸಂಕಟ, ನಾ ಮಾಡಿದ್ದು ತಪ್ಪು ಅಂತ ಅಲ್ಲಿಕತ್ತಾನ ಅಂತ ಇಷ್ಟು ಹೇಳಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಒಂದು ರೂಪದಿಂದ ಭೀಷ್ಮಾಚಾರ್ಯರೊಳಗೆ ಹೋದ ಉಪದೇಶ ಕೊಡಿಸ್ಲಿಕ್ಕೆ. ಎರಡು ರೀತಿ ತೋರಿಸಿದ ಪರಮಾತ್ಮ ಅಲ್ಲೇ. ತಾನೇ ಒಂದು ರೂಪದಿಂದ ಭೀಷ್ಮಾಚಾರ್ಯರೊಳಗೆ ಪ್ರವೇಶ ಮಾಡಿ ಉಪದೇಶ ಮಾಡಿದ. ಏನು ಉಪದೇಶ ಮಾಡಿದರೂ ಪರಿಣಾಮ ಹತ್ತಲಾರ್ದಂಗೆ ಧರ್ಮರಾಜನೊಳಗೆ ಪ್ರವೇಶ ಮಾಡಿ ಏನು ಪ್ರಯೋಜನ ಆಗಲಾರ್ದಂಗೆ ಮಾಡಿಸಿದ. ಎಷ್ಟು ವಿಚಿತ್ರ ನೋಡ್ರಿ ಪರಮಾತ್ಮನ ವ್ಯಾಪಾರ. ಅದೇ ಕ್ಷಣದಲ್ಲಿ ಇಲ್ಲಿ ಉಪದೇಶ ಮಾಡ್ಲಿಕ್ಕತ್ತಾನ, ಇಲ್ಲಿ ಒಳಗೆ ನಿಂತು ಉಪದೇಶ ನಾಟ್ಲಾರ್ದಂಗೆ ಮಾಡ್ಲಿಕ್ಕತ್ತಾನ ಪರಮಾತ್ಮ. ನಮಗಾಗ್ಲಿಕ್ಕತ್ತಿಲ್ಲ ಹಂಗಿದ್ದಂಗೆ. ಭಾಗವತ ಹೇಳಬೇಕಾದ್ರೆ ಒಳಗೆ ನಿಂತು ಪರಮಾತ್ಮ ಹೇಳಲಿಕ್ಕತ್ತಾನ, ಇಲ್ಲಿಂದ ಹೇಳಲಿಕ್ಕತ್ತಾನ, ಬಟ್ ಇಲ್ಲಿಗೆ ಹೋಗ್ಸವಲ್ಲ, ಇಲ್ಲಿಗೆ ಮುಟ್ಸವಲ್ಲ. ಭಗವಂತನ ವಿಚಿತ್ರ ವ್ಯಾಪಾರ ಅಲ್ಲ ಇದು. ಅಂದ್ರೆ ಭಾಗವತೊಳಗೆ ಅಲ್ಲಿ ಹೇಳಿದ್ದು ಹಂಗೆ ಅದು ಅಲ್ಲ, ನಮ್ಮ ಜೀವನ ನೋಡಿಬಿಟ್ರೆ ಸಾಕು ನಮ್ಗೆ ಅರ್ಥ ಆಗ್ಬಿಡ್ತದೆ. ಅದು ಇರಲಿ. ಅಂತೂ ತಾತ್ಪರ್ಯ ಏನು ಅಂದರೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭೀಷ್ಮಾಚಾರ್ಯರು. ಇಲ್ಲ ಧರ್ಮರಾಜ, ತಪ್ಪು ತಿಳಿದಿಯಪ್ಪ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೋ ಅದು ಧರ್ಮದ ಪಕ್ಷವೇ. ಶ್ರೀಕೃಷ್ಣ ಪರಮಾತ್ಮ ಯಾಕೆ ಅಧರ್ಮದ ಪಕ್ಷದಾಗಿರ್ತಾನೋ, ನಾವು ನಿಂತಿದ್ವಲ್ಲ ಅದು ಅಧರ್ಮದ ಪಕ್ಷ ಇತ್ತು. ಇಷ್ಟಕ್ಕೂ ನಿನಗೆ ಹೇಳ್ತೀನಿ ಕೇಳು. ಪ್ರತಿನಿತ್ಯ ನಾವು ಯುದ್ಧಕ್ಕೆ ಬರಬೇಕಾದರೆ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ವಿ. ಜಯೋಸ್ತು ಪಾಂಡುಪುತ್ರಾಣಾಮ್ ಅಂಥೇಳಿ ಪ್ರಾರ್ಥನೆ ಮಾಡಿ ಬರ್ತಿದ್ವಿ. ಪಾಂಡವರಿಗೆ ಜಯ ಆಗಲಿ ನಿಲ್ಲೋದು ಪಾಂಡವರ ವಿರುದ್ಧ, ದೇವರಿಗೆ ಪ್ರಾರ್ಥನೆ ಮಾಡೋದು ಪಾಂಡವರಿಗೆ ಒಳ್ಳೆಯದಾಗಲಿ ಅಂತ ಬರ್ತಿದ್ವಪ್ಪ. ಏನು ಯೋಚನೆ ಮಾಡಬೇಡ, ನಿಮ್ಮದು ಧರ್ಮದ ಮಾರ್ಗದಲ್ಲಿಯೇ ಇದೆ ಅಂತ ಹೇಳಿ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳಿದ. ಆಗಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರೊಳಗಿದ್ದು ಉತ್ತರವನ್ನು ಹೇಳಿದ. ಇಷ್ಟೆಲ್ಲ ಆಗಿ ಮುಗಿದ ಮೇಲೆ ಭೀಷ್ಮಾಚಾರ್ಯರು ಕೂಡ ತಾವು ದೇಹತ್ಯಾಗವನ್ನು ಮಾಡಿದರು. ಅವ್ರದ್ದು ಸಂಸ್ಕಾರವನ್ನು ಅರ್ಜುನನಿಂದ ಮಾಡಿಸಿ ಪರಮಾತ್ಮ ಆಯ್ತಿನ್ನು ಹೊರಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಸಿದ್ಧನಾಗ್ತಾನೆ. ಸಿದ್ಧನಾದಾಗ ಉತ್ತರಾದೇವಿ ಓಡಿ ಬರ್ತಾಳೆ. ಪರಮಾತ್ಮ ನನಗೆ ಭಾಳ ತ್ರಾಸಾಗ್ಲಿಕ್ಕತ್ತದ, ನೀ ಹೋದಿ ಅಂದ್ರೆ ಮುಗೀತು. ಒಂದು ಅಸ್ತ್ರ ಬರಲಿಕ್ಕತ್ತದ, ನನಗೆ ಬಹಳ ಚುಚ್ಚಲಿಕ್ಕತ್ತದ. ಅದು ಕೆಂಡದ ಅಸ್ತ್ರದ ಆಕಾರದ ಕೆಂಡದ, ಅದು ಕೆಂಪದ ಬರ್ತದೆ, ನನಗೆ ಚುಸ್ತದ, ಭಾಳ ಗಾಯ ಕೊಡ್ಲಿಕ್ಕತ್ತದ. ನನಗೇನಾದರೂ ಆಗಲಿಯಪ್ಪ, ನನ್ನ ಒಳಗಿರುವ ಗರ್ಭಕ್ಕೆ ಏನೂ ಆಗಬಾರದು. ಕೃಷ್ಣ ನೀ ಹೋದಿ ಅಂದರೆ ಮುಗೀತು, ನಾನು ಹೋಗ್ತೀನಿ, ನನ್ನ ಗರ್ಭವೂ ಹೋಗ್ತದೆ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ಅಶ್ವತ್ಥಾಮಾಚಾರ್ಯರು ಬಿಟ್ಟಿರತಕ್ಕಂತಹ ಬ್ರಹ್ಮಾಸ್ತ್ರ ಅದು. ಇಲ್ಲಿ ತನಕ ನಾನು ಇದ್ದೆ ಅಂತ ಹೇಳಿ ಅದು ನಿನಗೆ ತೊಂದರೆಯನ್ನು ಕೊಡಲಿಲ್ಲ. ಈಗ ನಾನು ಹೊರಡಲಿಕ್ಕೆ ಉದ್ಯುಕ್ತನಾಗೇನಿ ಅಂತ ಹೇಳಿ ಅದು ನಿನಗೆ ಹಿಂಸೆ ಕೊಡಲಿಕ್ಕೆ ಬಂದದ. ಏನೂ ವಿಚಾರ ಮಾಡಬೇಡ, ನಿನಗೆ ಏನೂ ಆಗಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿ ಉತ್ತರಾದೇವಿ ಒಳಗಿದ್ದು ಗರ್ಭದೊಳಗಿದ್ದು ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡ್ತಾನೇ ಇದ್ದ. ಅದು ಉತ್ತರಾದೇವಿಗೆ ಗೊತ್ತಿಲ್ಲ, ಒಳಗಿರುವ ಪರೀಕ್ಷಿತ ಮಹಾರಾಜನಿಗೆ ಗೊತ್ತದ. ದಶಮಸ್ಕಂದದಲ್ಲಿ ಅವ ಮಾತನ್ನ ಹೇಳ್ತಾನೆ, ನಾನು ನೋಡೀನಿ ಅದನ್ನ ಅಂತ ಹೇಳ್ತಾನೆ ಪರೀಕ್ಷಿತ ಮಹಾರಾಜ. ಒಂದು ತೇಜೋರೂಪ ಆ ಗರ್ಭದೊಳಗೆ ಹೀಗೆ ಸುತ್ತಾ ಇರ್ತಿತ್ತು. ಅಸ್ತ್ರ ಬಂದು ನನಗೆ ಚುಚ್ಚಬೇಕು ಅಂತ ಬರುತ್ತಿತ್ತು. ಒಳಗೆ ಒಂದು ತೇಜಸ್ಸು ಸುತ್ತುವರೆದು ಆ ಅಸ್ತ್ರ ನನಗೆ ನಾಟಲಾರದಂತೆ ನೋಡ್ತಾ ಇತ್ತು. ಹಾಗೆ ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿದ್ದಾನೆ, ವಿಸ್ತಾರವಾಗಿ ಅವನ ಕಥೆಯನ್ನು ಹೇಳ್ರಿ ಅಂತ ಕೇಳ್ತಾನೆ ಪರೀಕ್ಷಿತ ಮಹಾರಾಜ. ಇದು ಪಾಪ ಉತ್ತರಾದೇವಿಗೆ ಏನು ಗೊತ್ತಾಗಬೇಕು, ಒಳಗಿದ್ದು ಹಿಂಗೆ ಕೃಷ್ಣ ತಿರುಗ್ಲಿಕ್ಕತ್ತಾನಂತೆ. ನಮ್ಮ ತಾಯಂದ್ರಿಗರ ಎಲ್ಲ ಗೊತ್ತಾಗ್ತದೆ. ನಮ್ಮ ತಾಯಂದ್ರಿಂದ ನಾವು ಇಷ್ಟು ಸುರಕ್ಷಿತವಾಗಿ ಎದ್ದು ಹೊರಗೆ ಬಂದೀವಿ ಅಂದ್ರೆ, ಆ ಗರ್ಭದೊಳಗಿದ್ದ ನಾವು ಇಷ್ಟು ಚಂದ ಹೊರಗೆ ಬಂದೀವಿ, ಇಷ್ಟು ಆರೋಗ್ಯವಾಗಿದ್ದೀವಿ ಅಂದ್ರೆ ಅಲ್ಲೂ ಒಳಗೆ ನಮ್ಮನ್ನು ರಕ್ಷಣೆ ಮಾಡಿದ್ದು ಭಗವಂತನೇ. ಇದ್ದ ಕೂಪ ಏನು ಎ ಸಿ ರೂಮ್ ಅಲ್ಲ, ಕೆಟ್ಟು ಕೊಳಚೆಯ ರೋಗ ರುಜಿನಗಳಿಂದ ಕ್ರಿಮಿ ಕೀಟಗಳಿಂದ ಯುಕ್ತವಾಗಿರ್ತಕ್ಕಂತಹ ಆ ಗರ್ಭದೊಳಗೆ ಏನು ಕರಡು, ಏನು ಸುತ್ತ ಹಾಕ್ಕೊಂಡು ಸತ್ತರೆ ಏನು ಮಾಡ್ತೀವಿ ಅಲ್ಲ? ಏನು ತಾಯಿ ಆ ಕಡೆ ಹೊಳತಾಳೋ ಈ ಕಡೆ ಹೊಳತಾಳೋ, ಏನಾದರೂ ದುಷ್ಪರಿಣಾಮ ಆಗ್ತದೆ. ಏನೂ ಆಗಲಾರ್ದಂಗೆ ರಕ್ಷಣೆ ಮಾಡ್ತಾನೆ ಅಂದರೆ ಯಾರು ರಕ್ಷಣೆ ಮಾಡಿದ್ದ ನಮ್ಮನ್ನು? ಭಗವಂತನೇ. ಅಲ್ಲಿ ಪರೀಕ್ಷಿತನನ್ನು ಅಷ್ಟೇ ಅಲ್ಲ, ಇಲ್ಲಿ ನಮ್ಮನ್ನೂ ರಕ್ಷಣೆ ಮಾಡೋದು ಯಾರು? ಭಗವಂತನೇ. ಅವಿಜ್ಞಾತ ಸಖ ಭಗವಂತ, ಗೊತ್ತೇ ಆಗುವುದಿಲ್ಲ ಒಳಗಿದ್ದು ಹಿಂಗೆ ರಕ್ಷಣೆ ಮಾಡಿಕತ್ತಾನ ಅಂತ. 7ನೇ ಸ್ಕಂದದಲ್ಲೂ ಅದನ್ನೇ ಹೇಳ್ತಾರೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಅಂತಾರೆ. ಗರ್ಭದೊಳಗೆ ಯಾರು ರಕ್ಷಣೆ ಮಾಡ್ಯಾರೋ ಹೊರಗೆ ಬಂದಾಗೂ ಅವರೇ ರಕ್ಷಣೆ ಮಾಡ್ತಾರೆ. ಆದ್ದರಿಂದಾಗಿ ಯೋಚಿಸಬೇಕಾಗಿಲ್ಲ ಅಂತ ಯಮಧರ್ಮರಾಜ ಹೇಳುವ ಪ್ರಸಂಗವನ್ನು ನೆನಪಿಗೆ ತಗೊಳ್ಬೇಕು. ಒಳಗಿದ್ದು ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡ್ತಿದ್ದ, ಬಟ್ ಹೊರಗಿಂದ ಮಾತ್ರ ಇವಳಿಗೆ ಗೊತ್ತಾಯ್ತು ಈಗ. ಅದಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ದು, ನೀ ಏನೂ ಯೋಚನೆ ಮಾಡಬೇಡ ಅಂದ. ಪರೀಕ್ಷಿತ ಮಹಾರಾಜರನ್ನು ಬದುಕಿಸ್ತಾನೆ. ಸತ್ತು ಬಂದ ಪರೀಕ್ಷಿತ ಮಹಾರಾಜರನ್ನು ಮತ್ತು ಬದುಕಿಸಿದ. ಯಾಕೆ ಇಷ್ಟು ಮಾಡಬೇಕಾಗಿತ್ತು? ಒಳಗಿದ್ದು ರಕ್ಷಣೆ ಮಾಡಲಿಕ್ಕತ್ತಿದ್ದ ಅಂದರೆ ಸತ್ಯ ಕೊಟ್ಟಬೇಕಾಗಿತ್ತು ಪರೀಕ್ಷಿತ.
ಬ್ರಹ್ಮಾಸ್ತ್ರದ ಬ್ರಹ್ಮದೇವರ ಒಂದು ಶಕ್ತಿ ಎಷ್ಟು ಅಂತ ಗೊತ್ತಾಗಬೇಕು. ಬಿಟ್ಟವರು ಅಶ್ವತ್ಥಾಮಾಚಾರ್ಯರು, ರುದ್ರದೇವರದು ಅವರದು ಮಹಿಮಾ ಎಷ್ಟದ ಅಂತ ಗೊತ್ತಾಗಬೇಕು. ಮತ್ತು ಅದರ ಅಷ್ಟು ಯಾಕೆ ಮಾಡಿದ ನಿನ್ನೆ ಅಸ್ತ್ರ ತಕ್ಕೊಳ್ಳಿಕ್ಕೆ ಬರಲಿಲ್ಲ, ಅರ್ಜುನನೇ ತಕ್ಕೊಂಡ ಅನ್ನೋ ಪ್ರಸಂಗ ಆದರೂ ಯಾಕೆ ಹಂಗಾರೆ ಬ್ರಹ್ಮಚರ್ಯ ಕಳ್ಕೊಂಡ್ರು ಅನ್ನೋದನ್ನು ತೋರಿಸಿಕೊಡಬೇಕು. ನೋಡ್ರಿ, ಒಂದು ಕೆಲಸದೊಳಗೆ ಎಷ್ಟು ತೋರಿಸಿಕೊಡಬೇಕಾಗಿದೆ ಭಗವಂತನಿಗೆ. ಬಿಟ್ಟವರು ಮಹಾರುದ್ರದೇವರು ಅವರ ತಪಸ್ಸು ಎಷ್ಟದ, ಅಸ್ತ್ರದಲ್ಲಿ ಇದ್ದವನು ಬ್ರಹ್ಮದೇವ ಅವನ ಶಕ್ತಿ ಎಷ್ಟದ. ಖರೆ ಬಿಟ್ಟವನಲ್ಲಿ ತಾತ್ಕಾಲಿಕವಾಗಿ ಬ್ರಹ್ಮಚರ್ಯ ನಾಶವಾಗಿದೆ. ಆ ತಾತ್ಕಾಲಿಕ ಬ್ರಹ್ಮಚರ್ಯ ನಾಶವಾದುದರ ದುಷ್ಪರಿಣಾಮ ಏನು ಅದನ್ನು ತೋರಿಸಬೇಕಾಗಿದೆ. ಇವರೆಲ್ಲರಿಗಿಂತ ನಾನು ಸುಪ್ರೀಂ ಇದ್ದೀನಿ, ನಾನು ಏನು ರಕ್ಷಣಾ ಮಾಡಬೇಕು ಅಂತಿದ್ರು ಹೆಂಗಿದ್ರು ರಕ್ಷಣಾ ಮಾಡ್ತೀನಿ ಅಂತ ತೋರಿಸಬೇಕಾಗಿದೆ. ಇದು ಮತ್ತೊಂದು, ಇದು ನಮ್ಮ ದೃಷ್ಟಿಗೆ ತಿಳಿದಿದ್ದೀವು. ಭಗವಂತನ ಒಂದು ಕೆಲಸದಲ್ಲಿ ಇರುವ ಅವಾಂತರವಾಗಿರ್ತಕ್ಕಂತಹ ಭಗವತ್ ಚಿಂತನೆಗೆ ಬೇಕಾದ ಗುಣಾಂಶಗಳು. ಇನ್ನು ಮಹಾಜ್ಞಾನಿಗಳು ಎಷ್ಟೆಷ್ಟು ತಿಳಿತಾರೋ ಅದರೊಳಗೆ ಅದನ್ನು ಹೇಳಲಾರೆ ಅವನು. ಅಂತೂ ಈ ರೀತಿಯಾಗಿ ಭಗವಂತ ಪರೀಕ್ಷಿತ ಮಹಾರಾಜನನ್ನು ಬದುಕಿಸಿದ. ಧರ್ಮರಾಜನಿಗೆ ಬಹಳ ಸಂತೋಷ ಆಯಿತು, ಕುಂತಿಗೂ ಬಹಳ ಸಂತೋಷ ಆಯಿತು. ಕುಂತಿ ಪ್ರಾರ್ಥನೆಯನ್ನು ಮಾಡ್ತಾಳೆ, ಸ್ವಾಮಿ ಭಗವಂತ ನೀನು ಇದ್ದೀ ಅಂತ ಎಲ್ಲ ನಡೆದ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಈ ಸ್ತೋತ್ರವನ್ನು ಹೇಳಿ ಭಾಳ ಸುಂದರವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾಳೆ. ಮಾಡಿ ಹೇಳ್ತಾಳೆ, ಭಗವಂತ ಆಪತ್ತಿದ್ದರೆ ಚಲೋ, ಸಂಪತ್ತಿದ್ರೆ ಚಲೋ ಅಲ್ಲ. ವಿಪದ ಸಂತುನ ಶಾಶ್ವತ, ನಮಗೆ ಯಾವಾಗಲೂ ಆಪತ್ತನ್ನೇ ಕೊಡು. ಆಪತ್ತು ಕೊಟ್ಟಿ ಅಂದ್ರೆ ನೀ ನೆನಪಾಗ್ತಿ, ನೀ ನೆನಪಾದಿ ಅಂದ್ರೆ ಆವಾಗ ನಾವು ಆತ್ಮೋದ್ಧಾರವನ್ನು ಹೊಂತೀವಿ, ಮೋಕ್ಷ ಸಿಗ್ತದೆ. ಸಂಪತ್ತು ಬಂತು ಅಂದ್ರೆ ನಿನ್ನ ಮರಿತೀವಿ, ನಿನ್ನ ಮರೆತೀವಿ ಅಂದ್ರೆ ಅಧೋಗತಿನೇ. ಆದ್ದರಿಂದ ಬೇಡ, ಆಪತ್ತನ್ನೇ ಕೊಡು ಅಂತ ಇಷ್ಟೆಲ್ಲ ಮಾತಾಡ್ತಾಳೆ. ಶ್ರೀಕೃಷ್ಣ ಪರಮಾತ್ಮಂದು ಉತ್ತರ ಏನಿತ್ತು ಗೊತ್ತೇನ್ರಿ? ಕೇವಲ ಒಂದು ಸ್ಮೈಲ್ ಇತ್ತಂತ, ಮುಗುಳು ನಗೆ ಇತ್ತಂತ ಅಷ್ಟೇ. ಆ ಮುಗುಳು ನಗೆ ನೋಡಿದ ಕ್ಷಣಕ್ಕೆ ಅವಳಿಗೆ ಏನಾಗಿಬಿಡ್ತು ಅಂದ್ರೆ ಮೋಹ ಬಂದುಬಿಡ್ತು. ಹೋಗ್ಬರ್ತೀಯಾ ಕೃಷ್ಣ, ಏನು ಮಾಡಲಿಪ್ಪ, ಹೋಗಿ ಬಾ ಅಂತ ಆಶೀರ್ವಾದ ಮಾಡಿಬಿಟ್ಲು. ವಿಜಯೀ ಭವ ಕೃಷ್ಣ ಅಂದ್ಬಿಟ್ಲು. ಸರ್ವಸ್ವಾಮಿ ಅಂತ ಅನ್ಲಿಕ್ಕತ್ತಾಳೆ, ನೀನೇ ರಕ್ಷಣಾ ಮಾಡಿದೆ ಅನ್ಲಿಕ್ಕತ್ತಾಳೆ. ಅಂದರೆ ಒಂದು ಕ್ಷಣದೊಳಗೆ ಬದಲಾವಣೆ, ಮನಸ್ಸಿನ ಬದಲಾವಣೆಯನ್ನು ಪರಮಾತ್ಮ ಹೆಂಗೆ ಮಾಡ್ತಾನೆ ಅಂತ ಅನ್ನೋದನ್ನು ಏನೂ ಮಾಡಿಲ್ಲ ಕೃಷ್ಣಾಕಿಗೆ, ಬರೀ ನಕ್ಬಿಟ್ಟಂತ, ಮುಗುಳು ನಗೆ ನಕ್ಬಿಟ್ಟಂತ. ಆ ಮುಗುಳು ನಗೆ ಹೆಂಗಿತ್ತು ಅಂದ್ರೆ ಅವಳ ಮನಸ್ಸೇನದ ಮನಸ್ಸಿನ ಭಾವನೆಯನ್ನೇ ಬದಲಾಯಿಸೋದು. ಇಷ್ಟೊತ್ತಕ್ಕ ದಾಸಳು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ಯಾಳ, ಮುಂದೆ ತಾನೇ ಸ್ವಾದರತ್ತಿ ಆಶೀರ್ವಾದ ಮಾಡ್ಬೇಕು ನಾನು ಅಂತ ಆಶೀರ್ವಾದವನ್ನು ಮಾಡಿಬಿಡುತ್ತಾಳೆ. ಹೀಗೆ ಎಷ್ಟೋ ಜನ ಫೇಲ್ ಆಗ್ತಾರೆ. ಭಾಗವತದ ಪ್ರಸಂಗದಲ್ಲಿ ಕಾಣ್ತೇವೆ ನಾವು, ಉದಾಹರಣೆಗಳನ್ನು ನೋಡ್ತೀವಿ. ಸ್ವಾಮಿಗಳನ್ನು ನಾವು ಎತ್ತಿ ಆಡಿಸೀವ್ರಿ, ಏನು ಸ್ವಾಮಿಗಳನ್ನು ಎತ್ತಿ ಆಡಿಸ್ತಿ, ನೀನು ಅದರಟ್ಟಂತ ತಿಳ್ಕೋ, ಅದನ್ನು ಎತ್ತಿ ಆಡಿಸೀನಿ ಅನ್ಬೇಡ. ಇವತ್ತು ಅವರು ಜಗದ್ಗುರುಗಳ ಪೀಠದಲ್ಲಿ ಕೂತ್ಕೊಂಡಾರ. ಅವರು ಜಗದ್ಗುರುಗಳ ಪೀಠದಲ್ಲಿ ಕೂತ್ಕೊಂಡಾಗ ಅವರು ಸಣ್ಣವರಿದ್ದಾಗ ಪೂರ್ವಾಶ್ರಮದಾಗಿದ್ದಾಗ ಅವ್ರನ್ನ ಮುಟ್ಟೋ ಯೋಗ ಬಂದಿತ್ತಲ್ಲ ಅಂತ ಸಂತೋಷಪಡು. ನಾನೇ ಎತ್ತಿ ಆಡಿಸೀನಿ ಅನ್ಬೇಡ. ನಾನೇ ಎತ್ತಿ ಆಡಿಸೀನಿ ಅಂದ್ರೆ ಮಹಾಪಾಪ ಬರ್ತದೆ ಅದು. ಆ ಶಬ್ದ ಬೇರೆ. ಚಿಕ್ಕವರಿದ್ದಾಗ ಅವರನ್ನು ಮುಟ್ಟುವ ಯೋಗ ಇತ್ತು ಅನ್ನೋ ಅರ್ಥ ಆಯ್ತಾ ಇಲ್ಲ? ಅದೇ ಮಾಡೋದೇ ದೇವ್ರ ನೈವೇದ್ಯಕ್ಕಂತ ಮಾಡೋದಿರ್ತದೆ. ಅಡಿಗೆ ಮಾಡೋದೆ, ಏನು ಮಾಡ್ತೀವಿ ಇವತ್ತು ಅಡಿಗೆ ಅಂತ ಕೇಳೋದೆ, ಏನು ಮಾಡ್ತೀವಿ ಇವತ್ತು ಅಡಿಗೆ ಅಂತ ಕೇಳಿ ಸ್ವಾರ್ಥವನ್ನು ತೋರಿಸೋದಕ್ಕಿಂತ ದೇವರ ನೈವೇದ್ಯಕ್ಕೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಅದೇ ಅರ್ಥ ಹೌದಲ್ಲ? ದೇವ್ರ ನೈವೇದ್ಯಕ್ಕೆ ಮಾಡಿದ್ದೆ ತಿಂತೀನಿ ಹೌದಲ್ಲ? ಏನು ದೇವ್ರ ನೈವೇದ್ಯಕ್ಕೆ ಮಾಡ್ತೀವಿ? ಯಾಕೋ ದೇವ್ರ ನೈವೇದ್ಯಕ್ಕೆ ಹೋಳಿಗೆ ಮಾಡಂತ ಅನ್ನಿಸ್ತದೆ ನೋಡು, ಹಂಗೆ ಹೇಳು. ನನಗೆ ಹೋಳಿಗೆ ತಿನ್ಬೇಕು ಅನಿಸ್ತದೆ ನೋಡು ಅಂತ ಹೇಳಬೇಡ, ಹೌದಲ್ಲ? ಆ ಕ್ರಮದೊಳಗೆ ಇಲ್ಲೇ ಕುಂತಿ ಇಷ್ಟೆಲ್ಲ ಮಾಡಿ ಒಂದು ಮೋಹಕ್ಕೆ ಒಳಗಾಗಿ ಬಿಡುತ್ತಾಳೆ. ದೀರ್ಘಾಯುಷ್ಮಾನ ಭವ ಅಂತ ಆಶೀರ್ವಾದವನ್ನು ಮಾಡಿಬಿಡುತ್ತಾಳೆ. ನಗತಾನ ಕೃಷ್ಣನಿಗೆ ಒಂದು ಮಾತು, ಭಾಳ ಸುಂದರವಾದ ಮಾತು ಹೇಳ್ತಾಳೆ. ನೋಡು ಕೃಷ್ಣ, ನೀ ಇಲ್ಲಿಂದ ಹೋದಿ ಅಂದ್ರೆ ನಮಗೆ ಆಪತ್ತು, ನೀ ಹೋಗಲಿಲ್ಲ ಅಂದ್ರೆ ಅಲ್ಲಿ ಯಾದವರಿಗೆ ಆಪತ್ತು. ನನಗೆ ಯಾದವರಿಗೂ ಆಪತ್ತು ಬರಬಾರದು ಅಂತ ಇಚ್ಛಾ, ನಮಗೂ ಆಪತ್ತು ಬರಬಾರದು ಅಂತ ಇಚ್ಛಾ. ನಾ ಏನಂತ ಜಜ್ಮೆಂಟ್ ಕೊಡ್ಲಿ ಕೃಷ್ಣ ನಿನಗೆ? ಏನಂತ ಜಜ್ಮೆಂಟ್ ಕೊಡ್ಲಿಕ್ಕೆ ನಾನು ಆಗದ ಸ್ಥಿತಿಯಲ್ಲಿ ಇದ್ದೀನಿ. ನಿನಗೇನು ತಿಳಿತದ ಅದನ್ನು ಮಾಡು. ಮತ್ತು ಅವ್ನು ತಿಳಿದ ಮಾಡ್ತಾನೆ. ನೀವೆಲ್ಲ ಹೇಳಿದ್ದನ್ನು ಕೇಳಿದ್ದನ್ನು ಮಾಡ್ತಾನೆ ನಾವು ಇಲ್ಲ. ಕೊನೆಗೆ ಮಾಡೋದು ಅವನು ತಿಳಿದದ್ದೇ. ಕುಂತಿಯ ಸ್ತೋತ್ರದಲ್ಲಿ ಭಗವಂತನನ್ನು ಅನನ್ಯವಾಗಿ ನಂಬಿದ ಭಾವನೆಗಳು ಅವ, ಜೊತೆಗೆ ಮೋಹ ಬಂದಾಗ ಹೆಂಗೆ ಜಾರ್ತೀವಿ ಅಂತ ತಿಳಿಸ್ತಕ್ಕಂತಹ ಅಂಶಗಳೂ ಇವೆ. ಇದರಿಂದ ಸಜ್ಜನರಿಗೆ ತಿಳಿಸುವ ನೀತಿ ಏನು ಭಾಗವತದಿಂದ ಅಂದರೆ, ಎಚ್ಚರಿಕೆಯಿಂದ ಜೀವನ ಮಾಡಿ. ಮನಸ್ಸು ಅಂತಹ ಮಹನೀಯರ ಮನಸ್ಸೇ ಕ್ಷಣದೊಳಗೆ ಬದಲಾವಣೆಗಳಾಗ್ತಾ ಇರುವಾಗ ನಮ್ಮ ಮನಸ್ಸು ಯಾವ ರೀತಿ ಬದಲಾವಣೆಗಳಾಗಬಾರದು ಅಂತ ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ಈ ಮಾತನ್ನು ತಿಳಿಸ್ತಾರೆ. ಧರ್ಮರಾಜ ಬೇಡ ಅಂತಾನೆ, ಹೋಗಬೇಡ ಸ್ವಾಮಿ, ನಿನ್ನ ಬಿಟ್ಟಿರಲಿಕ್ಕೇ ಆಗುವುದಿಲ್ಲ ಅಂತಾನೆ. ಆಗಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಕೆಲವು ದಿನಗಳ ಕಾಲ ಇರ್ತಾನೆ. ಕಡಿಕೆ ಏನು ಮತ್ತೂ ಸಮಾಧಾನ ಆಗುವುದಿಲ್ಲ ಧರ್ಮರಾಜನಿಗೆ. ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಭಗವಾನ್ ವೇದವ್ಯಾಸ ದೇವರು ಬರ್ತಾರೆ. ನೋಡಪ್ಪ, ನಿನಗೇನೂ ಪಾಪ ಬಂದಿಲ್ಲ, ಅತ್ಯಂತ ಯೋಗ್ಯವಾದ ಧರ್ಮ ಕಾರ್ಯವನ್ನು ನೀನು ಮಾಡಿ
ಅಟ್ಟಕ್ಕೂ ನಿನಗೆ ಸಮಾಧಾನ ಆಗಬೇಕಾಗಿತ್ತಿದಲೋ ಒಂದು ಅಶ್ವಮೇಧ ಯಾಗವನ್ನು ಮಾಡಿ ಹೋಗು ಅಂತ ಹೇಳಿದರು. ಸಂಪತ್ತು ಬೇಕಲ್ಲ ಅಂದ, ತಮ್ಮ ಸಂಪತ್ತನ್ನು ಹೇಳಿದರು. ನಿಮ್ಮ ಪುಣ್ಯ ಬರ್ತದ ಅಂದ್ಬಿಟ್ಟ ಧರ್ಮರಾಜ. ಪಬ್ಲಿಕ್ಕಿಗೆ ಹೇಳಿದ್ರೆ ಪಬ್ಲಿಕ್ಕಿಗೆ ಪುಣ್ಯ ಹೋಗ್ತದೆ. ಯಾವುದೋ ಒಂದು ಕಾರ್ಯ ಮಾಡಬೇಕಾಗಿದೆ, ಅಧಿಕ ಮಾಸ 33 ದಂಪತಿ ಅಂತ ಮಾಡೋಣ್ರಿ ಅಂತಂತೀರಿ. ನೀನು ಒಬ್ಬನ ಖರ್ಚು ಹಾಕಿ ಮಾಡಿದ್ದೀವಿ, ನಿನಗೊಬ್ಬಂಗ ಪುಣ್ಯ. 5-6 ಮಂದಿ ಶೇರ್ ಹಾಕಿ ಮಾಡೋಣ್ರಿ ಅಂದ್ರೆ 5-6 ಮಂದಿಗೆ ಪುಣ್ಯ. ನಾವು ಇಡೀ ಅಪಾರ್ಟ್ಮೆಂಟ್ ಮಂದಿ ಎಲ್ಲ ಸೇರಿ ಮಾಡೋಣ್ರಿ ಅಂದ್ರೆ ಇಡೀ ಅಪಾರ್ಟ್ಮೆಂಟ್ ಮಂದಿಗೆಲ್ಲ ಪುಣ್ಯ ಹಂಚುತ್ತದೆ. ನಿಂದು ಎಷ್ಟೆಷ್ಟು ಅದ ಹೋಗ್ತದೋ ಅಟ್ಟಟ್ಟಟ್ಟೆ ಆ ಪುಣ್ಯವನ್ನು ಹಂಚುತ್ತದೆ ಯಾವಾಗಲೂ ಅದು. ಹೀಗಾಗಿ ಪಬ್ಲಿಕ್ ಕಡೆಯಿಂದ ನಾ ಇಸ್ಕೊಂಡ್ರೆ ಪುಣ್ಯ ಯಾರಿಗೆ ಹೋಗ್ಬೇಕು? ಪಬ್ಲಿಕ್ಕಿಗೆ ಹೋಗ್ಬೇಕು ಅಂತ. ಬೇಡ ಹಂಗಾರೆ ನಂದದ ಬಾರೋ ಸಂಪತ್ತು, ಹಿಮಗಿರಿ ಒಳಗೆ ಬೇಕಾದಷ್ಟದ ನನ್ನ ಸಂಪತ್ತು, ಆ ಸಂಪತ್ತನ್ನು ತಗೊಂಡು ಮಾಡಿ ನೀನು ಅಂತ ವೇದವ್ಯಾಸದೇವರು ಹೇಳಿದರೆ ಪುಣ್ಯ ನಿಮಗೆ ಹೋಗ್ತದ ಅಂದ್ಬಿಟ್ಟ. ಭೀಮಸೇನ ದೇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನ ನೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅವ್ರಿಗೆ ಸಮರ್ಪಣೆ ಮಾಡ್ತಿದ್ದಿ, ಏನು ನಿನ್ನ ಪುಣ್ಯ ಅದ? ನಿನ್ನ ವಸ್ತುರ ಎಲ್ಲದ ಅಂತ ಕೇಳ್ತಾನೆ. ನಿಂದು ವಸ್ತುನೇ ಇಲ್ಲ, ಏನದ? ಎಲ್ಲವೂ ಭಗವಂತಂದೇ. ಹಂಗೆಲ್ಲ ಅಲ್ಲ. ಒಂದು. ಎರಡನೇದಾಗಿ ಇವ ನಮ್ಮ ಅಜ್ಜ ವೇದವ್ಯಾಸ, ಅಜ್ಜನ ಆಸ್ತಿ ಯಾರಿಗೆ ಬರ್ತದೆ? ಮೊಮ್ಮಕ್ಕಳಿಗೆ. ನೋಡ್ರಿ, ಆ ಕಾಲಕ್ಕೆ ಇತ್ತದು, ಈಗಲ್ಲ. ಪಿತರಾರ್ಜಿತ ಆಸ್ತಿ ಮೊಮ್ಮಕ್ಕಳಿಗೆ ಹೋಗ್ತದೆ ಅನ್ನೋದು ಈಗೇನಲ್ಲ, ಅದು ಆಗಲೇ ಇತ್ತದು. ಹೀಗಾಗಿ ಅಜ್ಜನ ಆಸ್ತಿ ಅದು ನಮಗೆ ಬರಬೇಕು, ನಡಿ ತೊಗೊಂಡು ಬರೋಣ ಅಂತ ಹೇಳ್ತಾರೆ. ಶ್ರೇಷ್ಠವಾದ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅನಂತರದಲ್ಲಿ ಅರ್ಜುನನ್ನು ಕರ್ಕೊಂಡು ಹೋಗ್ತಾನೆ. ಅನಿವಾರ್ಯ ಹೋಗಲೇಬೇಕಲ್ಲ, ಮತ್ತು ಅವನು ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರೆದುಕೊಂಡು ಹೋಗ್ತಾನೆ. ಹೋಗಿ ಆದಮೇಲೆ ಭಾಳ ದಿವಸ ಏನು ಹೋಗಿರಂಗಿಲ್ಲ ಅರ್ಜುನ, ಸ್ವಲ್ಪ ದಿವಸ ಹೋಗಿರ್ತಾನೆ. ಧರ್ಮರಾಜನಿಗೆ ಎಷ್ಟೋ ವರ್ಷಗಳು ಕಳೀತು ಅಂತ ಅನ್ನಿಸ್ತದಂತ. ಯಾಕಂತ ಭಾಗವತ ಹೇಳ್ತದೆ, ನಮ್ಮ ಭಾಳ ಹಚ್ಕೊಂಡ ಬಾಂಧವರು ನಮ್ಮಿಂದ ದೂರ ಆದರು ಅಂದರೆ ಒಂದೊಂದು ಕ್ಷಣಗಳು, ಒಂದೊಂದು ನಿಮಿಷಗಳು, ಒಂದೊಂದು ಯುಗ ಅನ್ನಿಸ್ತಾವಂಥವು. ಆದ್ದರಿಂದ ಪಾಪ ಧರ್ಮರಾಜನಿಗೆ ಹಾಗಾಗಿತ್ತು ಎಂಬುದಾಗಿ ತಿಳಿಸ್ತಾರೆ. ಎಷ್ಟು ದಿವಸ ಆದರೂ ಬರಲೇ ಇಲ್ಲಲ್ಲೋ, ಅಪಶಕನಗಳು ಬೇರೆ ಆಗ್ಲಿಕ್ಕತ್ತಾವ. ವೈರಾಗ್ಯದಿಂದಾಗಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ ಇವರೆಲ್ಲ ಹೋಗಿಬಿಟ್ಟಾರ ಸಾಧನೆಗೆ ಅಂತ ಹೋಗ್ಯಾರ. ಪ್ರತಿನಿತ್ಯ ಧರ್ಮರಾಜ ಏನು ಮಾಡ್ತಿದ್ದ ಅಂದ್ರೆ ಅವ ಹಿಂಗೆ ಟಿ ವಿ ಒಳಗೆ ನೋಡ್ದಂಗೆ ನೋಡ್ತಿದ್ದಂತ. ಅವ್ರು ಹೋದ ದಿಕ್ಕಿನೊಳಗೆ ಹೊಳ್ಳಿ ನಿಂತು ನೋಡಿ ಅವ್ರಿಗೆ ಪ್ರಾರ್ಥನೆ ಮಾಡಿದರೆ ಅವ್ರ ಮುಖ ಅವನ ಕಣ್ಣು ಎದುರಿಗೆ ಬರಬೇಕು, ಅವ್ರು ಆರಾಮಿದ್ದದ್ದು ಅವನಿಗೆ ಕಾಣಬೇಕು. ಆಯಿತು ಅಂತ ಅವರಿಗೆ ಅದೇ ದಿಕ್ಕಿನೊಳಗೆ ನಮಸ್ಕಾರ ಮಾಡಿ ತನ್ನ ಸಾಧನೆಯನ್ನು ಮಾಡ್ತಿದ್ದಂತವ ಧರ್ಮರಾಜ. ಅವರೂ ಕಾಣಲಾರ್ದಂಗಾತು. ಈ ಕಡೆಗೆ ಅಪಶಕನಗಳು ಬಹಳ ಕಾಣ್ಲಿಕ್ಕತ್ತಾನ. ಹೀಗಾಗಿ ಭೀಮಸೇನ ದೇವರನ್ನು ಕುರಿತು ಅಂತಾನ, ಇಲ್ಲೋ ಭೀಮ, ಯಾಕೋ ಅಪಶಕನಗಳಾಗ್ಲಿಕ್ಕತ್ತಾವ. ಹೋದ ಅರ್ಜುನ ಎಷ್ಟು ದಿವಸ ಆತು ಬರಲೇ ಇಲ್ಲ, ಇನ್ನೂ ಬರಲಿಲ್ಲ, ಯಾಕೋ ಹೆದರಿಕೆ ಆಗ್ಲಿಕ್ಕತ್ತದಪ್ಪ, ಏನು ತಿಳಿವಲ್ತು ಅಂತಾನ. ಆಗ ಭೀಮಸೇನ ದೇವರು ಹೇಳ್ತಾರೆ, ತಡಿ, ಈಗ ಸ್ವಲ್ಪ ಹೊತ್ತಿಗೆ ಅರ್ಜುನ ಬರ್ತಾನ, ನಿನಗೆ ಅರ್ಥವಾಗ್ತದೆ ಅಂತ. ಅರ್ಜುನ ಬರ್ತಾನೆ. ಬಂದಾಕ್ಷಣಕ್ಕೆ ಅರ್ಜುನನ ಮುಖ ಹೆಂಗಿರ್ತದೆ ಅಂದ್ರೆ ಸೋತ ಮುಖವಾಗಿರ್ತದೆ, ಪಾಪ ಬಾಡಿದ ಮುಖ ಆಗಿರ್ತದೆ. ಏನು ಎಲ್ಲ ಕಳ್ಕೊಂಡೇನೋ ಅನ್ನೋರ ಗತೆ ಮುಖ ಇರ್ತದೆ ಪಾಪ ಅರ್ಜುನಂದು. ಬರ್ತಾನ ಅರ್ಜುನ, ಧರ್ಮರಾಜ ಅಂತಾನ, ಯಾಕೋ ಅರ್ಜುನ ಬರ್ಬೇಕಾದ್ರೆ ಎಷ್ಟು ಲವಲವಿಕೆಯಿಂದ ಬರ್ತಿದ್ದಿ ನೀನು, ಉತ್ಸಾಹದಿಂದ ಬರ್ತಿದ್ದಿ. ಹೆಂಗದ ನಮ್ಮ ಶಾಲಿ ಮಕ್ಕಳು ಬಂದಂಗೆ, ಶಾಲಿ ಮಕ್ಕಳು ಓಡಿ ಬಂದು ಹಿಂಗೆ ಬ್ಯಾಗ್ ಆ ಕಡೆ ಒಂದು ಒಗದು ಈ ಕಡೆ ಒಂದು ಒಗದು ಅಮ್ಮ ಅಂತ ಹಿಂಗೆ ಅಪ್ಕೊಂಡು ಬಂದ್ರೆ ಕರೆಕ್ಟ್ ಬಂದಾವ ಅಂತ ಅರ್ಥ. ಬಂದು ಸುಮ್ಮನೆ ಕೂತ್ಕೊಂಡು ಬ್ಯಾಗ್ ಒಂದು ಕಡೆ ಹಿಂಗೆ ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಯಾಕೆ ಶಾಲೆಗೆ ಏನಾಯ್ತು, ಯಾ ಟೀಚರ್ ಏನಂದ್ರು ಒಂದು ಕೇಳ್ತವೇ ಇಲ್ಲ. ಹಂಗೆ ಇದ್ದಂಗೆ ಅರ್ಜುನ ಜಿಗಿದಾಡ್ಕೋತ ಬರವ ಪಾಪ. ಆದರೆ ಇಲ್ಲೇನಾಗ್ಯದ, ಅವತ್ತು ಸಪ್ಪ ಮಾಡಿ ಬಂದಾನ. ಧರ್ಮರಾಜ ಅಂತಾನೆ, ಯಾಕಪ್ಪ ಏನಾಗಿದೆ ಹೇಳು ಅಂತ ಕೇಳ್ತಾನೆ. ನೀ ಆರಾಮಿದ್ದಿ ಇಲ್ಲೋ ಅಂದ. ಅಂದ. ಶ್ರೀಕೃಷ್ಣ ಪರಮಾತ್ಮ ಹೆಂಗಿದ್ದಾನೋ ಅಂತ ಕೇಳಿದ. ಹಳ್ಳಿ ಕತ್ಬಿಟ್ಟ ಅರ್ಜುನ. ಇನ್ನೆಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತಾನೋ? ಅಣ್ಣ, ಕೃಷ್ಣ ನನ್ನ ದೇವರು ಅಂತ ತಿಳಿಲಿಲ್ಲ ನಾವು ಅಂತ. ಅವನ ಸಂತಿ ಕೂತೆ, ಊಟ ಮಾಡಿದೆ, ಆಟ ಆಡಿದೆ, ಹಾಸಿಗೆ ಮೇಲೆ ಒಂದು ಹಾಸಿಗೆ ಮೇಲೆ ಕೂತ್ಕೊಂಡಿವಿ. ಅವನು ನನ್ನ ಕಾಲು ಹೊತ್ತುವಂಥ ಕೆಲಸ ಮಾಡ್ತಿದ್ದ, ನನ್ನ ಕುದುರೆಯನ್ನು ಓಡಿಸ್ತಿದ್ದ, ಒಂದೇ ರಥದೊಳಗೆ ಸಾರ್ಥಿಕತೆ ನೋಡಿಬಿಟ್ಟೆ ಅವನನ್ನು. ಅವ ದೇವರು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಣ್ಣ. ಇನ್ನೆಲ್ಲಿ ಶ್ರೀಕೃಷ್ಣ ಪರಮಾತ್ಮ? ಅವನು ಹೋಗಿ ಆಯಿತು ಅಂತ. ಆವಾಗ ಧರ್ಮರಾಜನಿಗೆ ಅರ್ಥವಾಗ್ತದೆ, ಅಯ್ಯೋ ಕೃಷ್ಣ ಪರಮಾತ್ಮ ಎಷ್ಟು ಉಪಕಾರವನ್ನು ಮಾಡಿದ, ಅದಕ್ಕಾಗಿ ಹೋಗಿದ್ದಾನವನು. ಇನ್ನು ಕೃಷ್ಣ ಹೋದ ಅಂದರೆ ನಾವು ಹೋಗಬೇಕು ಅಂತ ಇಷ್ಟು ಸಂಕಲ್ಪವನ್ನು ಮಾಡ್ತಾನೆ ಧರ್ಮರಾಜ. ಅಷ್ಟು ಮಾಡಿ ಹಂಗಾರೆ ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿ ಪರೀಕ್ಷಿತ ರಾಜರನ್ನು ಪಟ್ಟ ಕಟ್ತಾನೆ. ತನ್ನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನನ್ನು ಪಟ್ಟ ಕಟ್ಟಿ ತಾನು ಇನ್ನು ಹೊರಡಬೇಕು ಅಂತ ಹೊರಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಎಲ್ಲ ಪಾಂಡವರನ್ನು ಕರ್ಕೊಂಡು ಹೋಗ್ತಾನೆ. ಹೋಗಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪರೀಕ್ಷಿತ ರಾಜನಿಗೆ ಧರ್ಮೋಪದೇಶವನ್ನು ಮಾಡಿ ಹಿಂಗೆ ಧರ್ಮರಾಜ್ಯವನ್ನು ನೀನು ಆಳು ಅಂತ ಹೇಳಿ ಹೋಗ್ತಾನೆ. ಹೋಗಬೇಕಾದ್ರೆ ಮುಂದವರು ತಮ್ಮ ಲೋಕಗಳನ್ನು ಕುರಿತು ಹೊರಟು ಹೋಗ್ತಾರೆ. ಈ ಕಡೆಗೆ ಪರೀಕ್ಷಿತ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾನೆ. ಅವನಿಗೆ ಒಂದು ಸುದ್ದಿ ಬರುತ್ತದೆ, ಕಲಿ ಪ್ರವೇಶವಾಗಿದೆ ಎಂಬುದಾಗಿ ಒಂದು ವಾರ್ತೆ ಬರುತ್ತದೆ. ಹೀಗಾಗಿ ಆ ಕಲಿಯನ್ನು ನಿಗ್ರಹ ಮಾಡಬೇಕು ಅಂಥೇಳಿ ಪಾಪ ಪರೀಕ್ಷಿತ ಮಹಾರಾಜ ಕಲಿ ನಿಗ್ರಹಕ್ಕಾಗಿ ಅಂತ ಓಡ್ತಾನೆ. ಇಡೀ ತನ್ನ ದೇಶವನ್ನು ಸುತ್ತಾಕಿ ಬರ್ತಾನೆ. ಎಲ್ಲೆಲ್ಲೆಲ್ಲೆಲ್ಲೂ ಕಲಿ ಅವನಿಗೆ ಕಾಣೋದೇ ಇಲ್ಲ. ಯಾಕಂದ್ರೆ ಕಲಿ ಕಾಣುವಂತಹ ವ್ಯಕ್ತಿ ಅಲ್ಲ, ಅವ ಇಲ್ಲೇ ಒಳಗಿರ್ತಾನೆ.
ತತ್ವಾಭಿಮಾನಿ ದೇವತೆಗಳು ಹೆಂಗೆ ನಮ್ಮ ಒಳಗಿದ್ದಾರೋ ಹಾಗೆ ಕಲಿಯೂ ನಮ್ಮೊಳಗೆ ಇರ್ತಾನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನು ತಿಳಿಸಿಕೊಡ್ತಾರೆ. ಕಲಿ ಬಾಹ್ಯವಾಗಿ ಕಾಣುವಂತಹ ವ್ಯಕ್ತಿಯೇ ಅಲ್ಲ, ಪ್ರತಿಯೊಬ್ಬ ಸಜ್ಜನರ ಮನಸ್ಸಿನೊಳಗೆ ನೆಲೆಸ್ತಾನಂತ. ಮನಸ್ಸೇ ಕಾಣುವುದಿಲ್ಲ ಅಂದಾಗ ಮನಸ್ಸಿನೊಳಗಿರುವ ಕಲಿ ಏನು ಕಾಣಬೇಕು? ನಮಗೆ ಕಾಣುವುದನ್ನೇ ಇಲ್ಲ. ಹೀಗಾಗಿ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿವೇಚನೆಗಳು, ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರವೃತ್ತಿ ಆಗೋದು ಯಾಕೆ ಅಂದ್ರೆ ಈ ಕಲಿ ಇರೋದರಿಂದಲೇ. ಹೀಗಾಗಿ ದೇಶದೊಳಗೆ ಕಲಿ ಪ್ರವೇಶ ಮಾಡ್ಯಾನ ಅಂತನ್ನುವ ಮಾತನ್ನು ಕೇಳಿದಾಗ ಪರೀಕ್ಷಿತ ಮಹಾರಾಜ ಏನು ಅನ್ಕೊಂಡ ಅಂದ್ರೆ ಒಬ್ಬ ರಾಜನ ವೇಷದೊಳಗೆ ಅಥವಾ ಭೂತದ ವೇಷದೊಳಗೆ ಬಂದಾನ, ಅವನನ್ನು ಕೊಲ್ಲಬೇಕು ಅಂತ ಇವ ಲೆಕ್ಕ ಹಾಕ್ಯಾನ. ಅವ ಕಾಣಲಾರದ ರೂಪದೊಳಗೆ ಅವ ಇದ್ದಾಗ ಈ ಎಷ್ಟು ತೀರ್ಥಯಾತ್ರಾ ಸಂಚಾರ ಮಾಡಿ ಬಂದರೂ ಏನು ಕಾಣಬೇಕ್ರಿ? ಅವ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ 7 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ ಬಂದರೂ ಕಾಣಲಿಲ್ಲ. ಹಂಗಾರೆ ನನ್ನ ವಾರ್ತೆ ನಾನು ಕೇಳಿದ್ದು ಸುಳ್ಳೋ ಏನೋ ಅಂತ ಅನ್ಕೊಂಡ. ನೋಡೋಣ ಹಂಗಾರ ಅಂತ ಯೋಚನೆಯನ್ನು ಮಾಡ್ತಾನೆ. ಕೊನೆಗಿನ ಬಂದ್ರಾತು ಅರಮನೆಗೆ ಅಂತ ಹಿಂಗೆ ಬರಲಿಕ್ಕೆ ಅಂತ ಬರ್ತಿರ್ತಾನ. ಅಷ್ಟರೊಳಗೆ ಒಂದು ಅಪರೂಪದ ದೃಶ್ಯವನ್ನು ನೋಡ್ತಾನೆ. ಸಾಕ್ಷಾತ್ ಭೂದೇವಿ ಗೋರೂಪವನ್ನು ಧಾರಣೆ ಮಾಡ್ಕೊಂಡಿರ್ತಾಳೆ. ಯಮಧರ್ಮ ರಾಜ ಏನಿದ್ದಾನೋ ಅವನೇ ಎತ್ತಿನ ರೂಪವನ್ನು ಧಾರಣೆ ಮಾಡ್ಕೊಂಡಿರ್ತಾನೆ. ಕಲಿ ರಾಜನ ವೇಷದೊಳಗಿರ್ತಾನೆ. ಬಣ್ಣ ಅಂದರೆ ವಿಚಿತ್ರವಾದ ಕಪ್ಪು ಬಣ್ಣ. ಕಪ್ಪು ಬಣ್ಣ ಅಂದ್ರೆ ನಮ್ಮ ಶಾಲಿಗ್ರಾಮನು ಕಪ್ಪಿರ್ತಾವ, ನಾವು ಕಪ್ಪಿರ್ತೀವಿ. ಈ ಕಪ್ಪು ಬಣ್ಣ ಅಲ್ಲ. ಈ ಕಪ್ಪು ಬಣ್ಣನೊಳಗೆ ಒಂದು ಹೊಳಪದ ಮತ್ತು ಒಂದು ಕಾಂತಿ ಅದ. ಕಪ್ಪಿದ್ರೂ ಒಂದು ಹೊಳಪದ. ಆ ಮುಖದ ಕಾಂತಿ ಗೊತ್ತಾಗ್ತಿದ್ರು ಸಾತ್ವಿಕರು ಅಂತ ಗೊತ್ತಾಗ್ತದೆ. ಹಾಗಲ್ಲ, ವಿಚಿತ್ರವಾಗಿ ಹೇಸಿಗೆ ಹುಟ್ಟತಕ್ಕಂತಹ ಕಪ್ಪು ಬಣ್ಣ. ಅಷ್ಟು ಕಪ್ಪು ಬಣ್ಣದವನಿದ್ದಾನ. ರಾಜನ ವೇಷದೊಳಗಿದ್ದಾನೆ. ರಾಜನ ವೇಷದೊಳಗಿದ್ದ ಮೇಲೆ ದಯಾ ಅನ್ನೋದಿರಬೇಕು. ಸಕಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸ್ತಿರಬೇಕು. ತತ್ರಾಪಿ ಹಸುಗಳು, ಎತ್ತು ಇವುಗಳನ್ನು ಪೂಜೆ ಮಾಡುವಂತಹ ಗೌರವ ಇರಬೇಕು. ಆದರೆ ಇವೇನು ಮಾಡ್ಲಿಕ್ಕತ್ತಾನ ಅಂದ್ರೆ ಎತ್ತಿಗೆ ಹೊಡಿಲಿಕ್ಕತ್ತಾನ. ಆಕಳ ಅಳ್ಳಿಕತ್ತದ. ಎತ್ತಿನ 3 ಕಾಲುಗಳು ಮುರಿದು ಹೋಗ್ಯಾವ. ಇವ ಹೊಡೆದ 3 ಕಾಲುಗಳನ್ನು ಮುಗಿಸ್ಯಾನ. ಇನ್ನು ಒಂದೇ ಒಂದು ಕಾಲು ಉಳಿದದ. ಆ ಕಾಲ ಮ್ಯಾಲಾದರೂ ನಿಂತ್ರಾತು ಅಂತ ಯೋಚನೆ ಮಾಡ್ಲಿಕ್ಕತ್ತದ ಎತ್ತು. ಅದು ಕಾಲು ಮುರಿಬೇಕು ಅಂತ ಇವ ಹೊಡಿಲಿಕ್ಕತ್ತಾನ. ಪಾಪ ಎತ್ತು ಸಮಾಧಾನ ಮಾಡ್ಲಿಕ್ಕತ್ತದ, ಆಕಳ ಅಳ್ಳಿಕತ್ತದ, ಮಾತಾಡ್ಲಿಕ್ಕತ್ತದ ಮನುಷ್ಯ ರೂಪದಿಂದ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಂದ ಹೋದ್ನೋ ಅವತ್ತೇ ಮುಗಿತು ನೋಡ್ರಿ ಧರ್ಮ ಅಂತ ಆಕಳ. ಅವತ್ತೇ ಮುಗಿದು ಹೋಯ್ತು. ಏನು ಮಾಡಲಿಕ್ಕಿಲ್ಲಪ್ಪ, ಹಾಗೆ ಅನುಭವಿಸ್ಬೇಕು ನಾವು. ಸತ್ಯ, ದಯಾ, ತಪಸ್ಸು ಏನವ ಎಲ್ಲ ಹೋದು, ಏನೇನೇನೇನೂ ಉಳಿಲಿಲ್ಲ. ಒಂದೊಂದೊಂದೊಂದು ಧರ್ಮಗಳು ಏನಿದ್ದವೋ ಎಲ್ಲ ಧರ್ಮಗಳು ಹೋದು. ಒಂದೊಂದು ಕಾಲ ಹೋದು ಅಂದರೆ ಒಂದೊಂದು ಧರ್ಮಗಳು ಹೋದು. ಇರೋದು ಇದೊಂದು ಧರ್ಮ. ಈಗ ಈ ಧರ್ಮವನ್ನು ಉಳಿಸಬೇಕು ಅಂದರೆ ಇದನ್ನೂ ಮುಗಿಸ್ಲಿಕ್ಕೆ ನೀವ ಏನು ಮಾಡೋದು? ಇಲ್ಲ, ಕೃಷ್ಣ ಪರಮಾತ್ಮ ಇದ್ದರೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದ ಅಂತ ಆಕಳ ಮಾತನಾಡಿದ್ದ, ಎತ್ತು ಮಾತಾಡಿದ್ದನ್ನು ಗಮನಿಸಿದ. ಅಲ್ಲಿಗೆ ಬಂದ. ಬಹುಶಃ ಇವನೇ ಕಲಿ ಇರಬೇಕು ಅಂತ ಯೋಚನೆಯನ್ನು ಮಾಡಿದ. ಯೋಚನೆ ಮಾಡಿ ಎತ್ತಿಗೆ ಕೇಳಿದ. ಭಾಳ ಸುಂದರವಾದ ಸಂಭಾಷಣೆ ಅದು, ಕೇಳ್ರಿ ಇದು. ಎತ್ತಿಗೆ ಕೇಳಿದ, ಯಾಕಪ್ಪ ಏನಿದು ಅಂತ ಕೇಳಿದ ಪರೀಕ್ಷಿತ ರಾಜ. ಆಗ ಎತ್ತು ಹೇಳಿತು, ಏನಂತ ಹೇಳಲಿ, ನನ್ನ ಈ ಅವಸ್ಥೆಗೆ ಕಾಲ ಕಾರಣ ಆಗಿದೆ ಅಂತ ಹೇಳ್ಯ, ನನ್ನ ಕರ್ಮ ಕಾರಣ ಆಗಿದೆ ಅಂತ ಹೇಳ್ಯ, ಅಥವಾ ಒಬ್ಬರನ್ನು ಬಟ್ಟು ಮಾಡಿ ತೋರಿಸಿ ಕಾರಣ ಅಂತ ಹೇಳ್ಯ? ಯಾವುದನ್ನು ಹೇಳಿ? ಎಲ್ಲ ಸರಿ ಅನ್ನಿಸ್ತದೆ ನಿಮಗೆ? ಕಾಲ ಕೆಟ್ಟಿರೋದರಿಂದಾಗಿ ಕೆಟ್ಟ ಕಾಲ ಅದರ ಪರಿಣಾಮ ಅಂತ ಹೇಳಬೇಕು ಅಂತ ಅನ್ನಿಸ್ತದೆ. ಆ ಕಾಲದಲ್ಲಿ ಒಬ್ರಿಗೆ ಚಲೋ ಆಗ್ಲಿಕ್ಕತ್ತದ, ಒಬ್ಬರಿಗೆ ಕೆಟ್ಟ ಆಗ್ಲಿಕ್ಕತ್ತದ. ಅಂದ್ರೆ ಕಾಲ ಒಂದೇ ಅದ. ಒಬ್ರಿಗೆ ಚಲೋ ಆಗ್ಲಿಕ್ಕತ್ತದ, ಒಬ್ರಿಗೆ ಕೆಟ್ಟ ಆಗ್ಲಿಕ್ಕತ್ತದ ಅಂದಾಗ ಕರ್ಮ ಕಾರಣ ಅಂತ ಅನ್ನಿಸ್ತದೆ. ಹೌದಲ್ಲ? ನನ್ನ ಕರ್ಮಕ್ಕೆ ನನಗೆ ಕಾರಣ ಅದು ಅಂತ ಅನ್ನಿಸ್ತದೆ. ಬೇಡ, ಇಂಥವರೇ ಅಂತ ಬಟ್ಟು ಮಾಡಿ ತೋರಿಸಬೇಕು ಅಂದ್ರೆ ಯಾರು ತಪ್ಪು ಮಾಡಿರ್ತಾರೋ ಅವರನ್ನು ಬಟ್ಟು ಮಾಡಿ ತೋರಿಸಿ ಇವರು ತಪ್ಪು ಮಾಡ್ಯಾರ ಅಂತಂದ್ರೆ ಆ ಪಾಪ ನಮಗೆ ಬರ್ತದೆ. ಮೊದಲೇ ಹಿಂಗೆ ಅನುಭವಿಸಿಕತ್ತೀನಿ. ಬಟ್ಟು ಮಾಡಿ ತೋರಿಸಿ ಇವರಿಂದ ನನಗೆ ಹಿಂಗೆ ತಪ್ಪಾಗ್ಲಿಕ್ಕತ್ತದ ಅಂತ ಬಟ್ಟು ಮಾಡಿ ತೋರಿಸಿದೆ ಅಂದ್ರೆ ಆ ಪಾಪವು ನಾನೇ ತಗೊಂಡು ಮತ್ತೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಮಾರಾಯ? ಇನ್ನು ಕೆಲವರು ಪ್ರಕೃತಿ ಕಾರಣ ಅಂತ, ಇವೆಲ್ಲ ನ್ಯಾಚುರಲ್ ಹೇಳ್ರಿ ಅಂತಿರ್ತಾರಲ್ಲ ಕೆಲವರು. ಇವೆಲ್ಲ ನ್ಯಾಚುರಲ್ ರೀ, ಇವು ಹ್ಯೂಮನ್ ಬಾಡಿ ಅಂದಮೇಲೆ ಎಲ್ಲ ಬರ್ತಾವ ಹೋಗ್ತಾವ, ಅದಕ್ಕೆ ಕಟ್ಟಂತ ಹಿಂಗಾಗಿ ಸೈಂಟಿಫಿಕ್ಕಾಗಿ ಮಾತಾಡ್ತಿರ್ತಾರಿಲ್ಲ. ಇವು ಪ್ರಕೃತಿಯಿಂದ ಬಂದಿರತಕ್ಕಂಥ ದೇಹ ವ್ಯತ್ಯಾಸ ಆಗೋದೇ ಹಿಂಗೂ ಅಂತಾರೆ. ಇನ್ನು ಏನಂತ ಮಾತಾಡಲಿ ಅಂತು. ಇಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿದ್ದಿ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಹಂಗೆ ಮಾತಾಡಿದ ಧರ್ಮ ಅಂದ್ರೆ ಎಲ್ಲದಕ್ಕೂ ಕಾರಣ ನಮ್ಮ ಕರ್ಮವಾಗಿದ್ದರು.
ಯಾರು ನಿಮಿತ್ತ ಆಗ್ಯಾರಲ್ಲ ಅದರ ಬಗ್ಗೆ ಒಂದು ಸಂದೇಹ ನಿವಾರಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಧರ್ಮ ಆ ರೀತಿಯಾಗಿ ಮಾತನಾಡಿದ. ನೆನಪಿಟ್ಕೋರಿ, ನಾವು ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ ಅಂತ ಅನ್ನೋದನ್ನೊಂದು ಇಟ್ಕೊಂಡೇವಲ್ಲ, ಅದರ ಬಗ್ಗೆ ಒಂದು ಪೂರ್ತಿ ವಿಸ್ತಾರ ತಿಳ್ಕೊಳ್ರಿ. ಆಚಾರ್ಯರು ಇಲ್ಲಿ ಹೇಳ್ತಾರೆ ಆ ಮಾತನ್ನು. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಸತ್ಯ. ಯಾರು ಮಾಡಿದ್ದು, ಯಾರು ಮಾಡಿದ ಪಾಪ, ಅದು ಕ್ವಶನೇ ಹಾಕಿಲ್ಲ ನಾವು, ಹೌದಲ್ಲ? ಪಾಪ ಅವ್ರ ಮನ್ಯಾಗ ಆಗಿದ್ದು ಬಿಡ್ರಿ, ಅಥವಾ ನಮಗೇನಾಗಬೇಕಾಗಿದ್ದು ಬಿಡ್ರಿ, ಅವ್ರು ಯಾವ ದೇಶದ್ರೋಹಿ ಒಬ್ಬ ಏನೋ ಮಾಡಿದ, ಅದನ್ನು ನಾವು ಪಾರಾಯಣ ಮಾಡಿದ್ವಿ, ಮನ್ಯಾಗ ಹೇಳಿದ್ವಿ ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಹೇಳಿದ್ವಿ. ಅಥವಾ ಇವತ್ತಿನ ಕೆಟ್ಟ ಕಾಲದಲ್ಲಿ ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ನೋಡ್ರಿ, ಹಿಂಗೆ ಕೆಟ್ಟಿದ್ದಾರೆ, ಈ ಜಿಹಾದು ಆ ಜಿಹಾದು ಏನೇನೋ ಪ್ರಸಂಗಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಅಂತೇಳಿ ಹಂಗೆ ಅವಕ್ಕೆಲ್ಲ ಹೋಗ್ಬೇಡ್ರಿ ಅಂತ ಬುದ್ಧಿ ಹೇಳ್ಬೇಕಾದ್ರೆ ಹೇಳ್ತೀವಿ ಅಂದ್ರೆ ಆ ಪಾಪ ನಮಗೆ ಬರ್ತದೆ ನಂಗೆ ಈಗ. ಮತ್ತು ಉಪದೇಶ ಮಾಡೋದಾದ್ರೂ ಹೆಂಗೆ? ದೊಡ್ಡ ಪ್ರಶ್ನೆ ಅಲ್ಲ ಇದು. ಆಚಾರ್ಯರ ನಿರ್ಣಯ ಹೇಳ್ತಾರೆ, ಸಜ್ಜನರು ವೈಷ್ಣವರು ನಿನಗಿಂತ ಉತ್ತಮರು ಮಾಡಿರತಕ್ಕಂತಹ ತಪ್ಪುಗಳಿದ್ದರೆ ಅದನ್ನು ಮಾತನಾಡಿದರೆ ಆ ಪಾಪ ನಿನಗೆ ಬರ್ತದೆ. ಅವೈಷ್ಣವರು ಮಾಡಿದರೆ, ಯಾವತ್ತೂ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಿದ್ರೆ, ಆ ತಪ್ಪು ಮುಂದೆ ಸೊಸೈಟಿಗೆ ಬರಬಾರ್ದು ಅಂತ ಅನ್ನೋದಾಗಿದ್ದರೆ ಅವಶ್ಯವಾಗಿ ಹೇಳು, ಪಾಪ ಬರುವುದಿಲ್ಲ ಅಂತ ನೋಡ್ರಿ ನಮ್ಮ ಶ್ರೀಮದಾಚಾರ್ಯ ನಿರ್ಣಯ. ಮತ್ತು ಸೊಸೈಟಿಗೆ ಗೊತ್ತಾಗೋದು ಹೆಂಗೆ? ಆ ತಪ್ಪು ಸೊಸೈಟಿಗೆ ಗೊತ್ತಾಗೋದು ಹೆಂಗೆ? ಹಾಗಾಗಿದ್ದು ಶ್ರೀರಾಮಚಂದ್ರ ದಶರಥ ರಾಜ ಹಿಂಗೆ ಹೆಂಡತಿ ಮಾತು ಕೇಳಿ ನನ್ನ ಹೊರಗೆ ಹಾಕಿದ ಅಂತ ಅನ್ನತ್ತಿದ್ದಿಲ್ಲ ಅವ. ರಾಮಾಯಣದ ತುಂಬ ಎಷ್ಟು ಸರಿ ಹೇಳಿ ಅಂತ ಕೇಳ್ರಿ. ರಾಮ ಯಾಕೆ ಹೇಳಿದ? ಮಹರ್ಷಿಗಳು ಯಾಕೆ ಬಂದೇವ ರಾಮ ಅಂತ ಕೇಳಿದ್ರೆ, ಕೈಕೇಯಿ ಕೊಟ್ಟ ಮಾತಿಗೆ ಅನುಗುಣವಾಗಿ ದಶರಥ ರಾಜ ನನ್ನನ್ನು ವನವಾಸಕ್ಕೆ ಹೋಗು ಅಂತ ನಾನು ಅನಾಯಾಸವಾಗಿ ಸಂತೋಷದಿಂದ ವನವಾಸಕ್ಕೆ ಬಂದೆ ನಾನು ಅಂತ. ನಾವು ಹಾಗೆ ಕೇಳಬೇಕಾಗಿತ್ತು. ಹರಿಚಿತ್ತ ವನವಾಸಕ್ಕೆ ಬಂದೆ ಅನ್ಬೋದಿತ್ತಲ್ಲ ರಾಮ, ಹೌದಲ್ಲ? ಆದ್ದರಿಂದ ಇನ್ನೂ ಒಂದು ಧರ್ಮ ಸೂಕ್ಷ್ಮದ ಆಚಾರ್ಯ ತಾತ್ಪರ್ಯದ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಯಾರು ತೀರ್ಕೋತಾರಲ್ಲ ಅದನ್ನು ಯಾರೂ ಫಾಲೋ ಮಾಡೋದಿಲ್ಲ ನಾವು ಇವತ್ತು. ಯಾರು ತೀರ್ಕೋತಾರಲ್ಲ ಅವರ ಗುಣಗಳ ಚಿಂತನೆ ಮಾತ್ರ ಮಾಡ್ತೀವಿ ನಾವು, ಅವರ ದೋಷ ಚಿಂತನೆಯನ್ನು ಮಾಡಬೇಕಂತ. ಭಾಳ ಚಲೋ ಇದ್ರು ಬಿಡ್ರಿ, ಖರೆ ಪರೋಪಕಾರದ ಗುಣ ಇತ್ತು, ಸಂಧ್ಯಾ ವಂದನೆ ಮಾಡ್ತಿದ್ದಿಲ್ಲ ಬಿಡ್ರಿ ಏನು ಹಿಂಗಾರ ಒಂದು ಅನ್ಬೇಕು. ಅಂದ್ರೆ ಅವ್ರದ್ದು ಮಿಸ್ಟೇಕ್ ಆಗಿರ್ತದೆ ಅನ್ನೊಂದು ಅನ್ಬೇಕು. ಅಂದಾಗ ಏನಾಗ್ತದೆ ಅಂದ್ರೆ ಅವ್ರ ಪಾಪ ಇಲ್ಲೇ ಉಳಿತದೆ, ಮೇಲೆ ಅವ್ರಿಗೆ ಒಳ್ಳೆ ಲೋಕ ಆಗ್ತದೆ. ನಾವು ಹಂಗಲ್ಲ, ಒಳ್ಳೇದಟ್ಟೆ ಮಾತಾಡ್ಬಿಡ್ತೀವಿ. ಹಂಗೆ ಮಾತಾಡಿದಾಗ ಏನಾಗಿಬಿಡುತ್ತೆ, ಅಲ್ಲ ಇವತ್ತು ಸೊಸೈಟಿ ಹಂಗಾದ ಪದ್ಧತಿ ಹಂಗೆ ಮಾತಾಡ್ಬೇಕಾಗಿದೆ. ನೀವೇನಾರು ದೋಷ ಅನಿಸಕತ್ತೆ ನಿಮ್ಮನ್ನು ಹೊಡೆದು ಕಳಿಸ್ತಾರೆ ಇವತ್ತು, ಆ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ಕಾಲ ಹೆಂಗೆ ಬದಲಾವಣೆ ಆಗಿದೆ ಅಂತ ಭಾಗವತ ಏನು ಹೇಳಿಕತ್ತದ, ಆಚಾರ್ಯರು ಏನು ಹೇಳ್ಯಾರ, ನಾವು ಇವತ್ತು ಹೆಂಗಿದ್ದೀವಿ ಅಂತ ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗ್ತದೆ. ಶ್ರೀಮದಾಚಾರ್ಯರು ಅಂತಾರೆ, ಇಲ್ಲಿ ಎರಡು ವಿಚಾರದ ನೆನಪಿಟ್ಕೊ ಅಂತಾರೆ. ಅಕಸ್ಮಾತ್ ಅವನು ತಪ್ಪು ಮಾಡಿದ್ದರೆ ಉತ್ತಮ ಇರ್ತಾನೆ, ಏನೋ ಅವನ ಪ್ರಾರಬ್ಧ ಕರ್ಮ ಇರ್ತದೆ, ಅವ ತಪ್ಪು ಮಾಡಬೇಕಾಗಿರ್ತದ, ಅವ ತಪ್ಪು ಮಾಡಿರ್ತಾನೆ. ಓದಿದವರು ತಪ್ಪು ಮಾಡಂಗಿಲ್ಲ ಅಂತ ಏನಿಲ್ಲ. ಇದು ಈ ಕಾನ್ಸೆಪ್ಟ್ ತೆಗೆದೋಗಿರಿ. ತಪ್ಪು ಮಾಡುವುದಕ್ಕೆ ಒಂದು ಬೇರೆನೇ ಅದ, ಓದೋದೊಂದು ಬೇರೆನೇ ಅದ, ಎರಡೂ ಒಂದೇ ಅಲ್ಲ. ಅದು ಓದಿದವನು ಓದದೇ ಇದ್ದವನಿಗೆ ಸಂಬಂಧ ಇಲ್ಲ. ಅದು ಅವನ ಪ್ರಾರಬ್ಧ ಇರ್ತದೆ, ಓದಿದವನಿಗೂ ಪ್ರಾರಬ್ಧ ಇರ್ತದೆ, ಓದದೇ ಇದ್ದವನಿಗೂ ಪ್ರಾರಬ್ಧ ಇರ್ತದೆ. ಅವ ಆ ತಪ್ಪು ಮಾಡಲೇಬೇಕಾಗ್ತದೆ. ಅವ ತಪ್ಪು ಮಾಡ್ತಾನೆ. ಅದನ್ನು ಉತ್ತಮನಿದ್ದಾನೆ, ಪ್ರಾರಬ್ಧ ಕರ್ಮವಶಾತ್ ತಪ್ಪು ಮಾಡಿದ್ದಾನೆ, ಆ ತಪ್ಪು ಮಾಡಿದ್ದನ್ನು ನೀವು ಮಾತನಾಡಿದರೆ ಅವನ ಪಾಪ ನಿಮಗೆ ಬರ್ತದೆ. ಅದಕ್ಕೆ ಉತ್ತಮರಿದ್ದರೆ ಅವರು ತಪ್ಪು ಮಾಡಿದರೆ ಮಾತಾಡ್ಲಿಕ್ಕೆ ಹೋಗಬಾರ್ದು, ಗಪ್ಪಿರ್ಬೇಕು. ಉತ್ತಮರಿರದೇ ಹೋಗಿದ್ದರೆ ಅವಶ್ಯವಾಗಿ ಮಾತಾಡೋದಿಲ್ಲ. ಇನ್ನು ತಪ್ಪು ಮಾಡಿರಂಗೇ ಇಲ್ಲ, ಸುಮ್ಮನೆ ಅದೊಂದು ಗದ್ದಲೆ ಎದ್ದು ಬಿಟ್ಟಿರ್ತದೆ. ಅವ್ರು ತಪ್ಪು ಮಾಡಿರಂಗಿಲ್ಲ, ಖರೆ ವಾಸ್ತವಿಕವಾಗಿ ಪ್ರಾಮಾಣಿಕರು ಇರ್ತಾರೆ ಅವರು. ಆದರೆ ಅವ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಬಂದು ಎಲ್ಲರೂ ಅದನ್ನೇ ಮಾತಾಡ್ಕೋತ ಅಡ್ಡಾಡಿಬಿಡ್ತಾರೆ. ಇಂಥ ಕೆಲಸ ಮಾಡಿದವ್ರೆ ಅವ ಅಂತ ಅನ್ಕೋತ ಅಡ್ಡಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಖರೆ ಇಲ್ಲ, ಆಚಾರ್ಯ ಎಚ್ಚರಿಕೆಯನ್ನು ಕೊಡ್ತಾರೆ. ತಪ್ಪು ಮಾಡದೇ ಇರುವಾಗಲೂ ತಪ್ಪು ಮಾಡಿದ್ದಾನೆ ಅಂತ ನೀವು ಒಂದು ವಿಚಾರವನ್ನು ಹೊರಗಡೆಗೆ ಹೇಳಲಿಕ್ಕತ್ರಿ ಅಂದ್ರೆ ಆ ತಪ್ಪಿಗೇನು ಶಿಕ್ಷೆ ಅದನೋ ಅದರ 2ರಷ್ಟು ಪಾಪ ನಿನಗೆ ಬರ್ತದೆ ಅಂತ. ಇದೇ ಸಂದರ್ಭದಲ್ಲಿ ಆಚಾರ್ಯರು ಕೊಟ್ಟ ನಿರ್ಣಯ, ಅದು ಪುರಾಣದ ವಚನವನ್ನು ಕೊಟ್ಟು ನಿರ್ಣಯ ಹೇಳ್ತಾರೆ. ನೋಡ್ರಿ, ನಾವು ಮಾತಾಡ್ಬೇಕಾದ್ರೆ ಹೆಂಗಿರ್ಬೇಕೀಗ ಅಂತ. ಯಾಕೆ ಎತ್ತು ಹೇಳಲಿಲ್ಲ ಇವನೇ ಕಲಿ ಇವ ಹೊಡಿಲಿಕತ್ತಾನ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ, ಇವ ಕಲಿ ಇವ ಹೊಡಿಲಿಕತ್ತಾನ ಅಂತ ಹೇಳಿದಾಗ ಈ ಯುಗದ ಒಡೆಯ ಅವನೇ, ಹೌದಲ್ಲ? ಯಾರ ದೋಷ ಹೇಳ್ದಂಗಾತ? ಈಗ ರಾಜನ ದೋಷ ಹೇಳ್ದಂಗ. ಅದನ್ನ ಯಾಕೆ ಕಟ್ಕೊಳ್ಳೋ ಮಾರಾಯ ನಾನು ಅಂತ ಅವ ಸುಮ್ಮ ಕೂತಿದ್ದ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಅಪೇಕ್ಷೆ ಏನಿತ್ತು ಅಂದ್ರೆ ಅವ ಹೇಳಬೇಕು ಅಂತಲೇ ಇತ್ತು. ಅದಕ್ಕಾಗಿ ಪರೀಕ್ಷಿತ ರಾಜನಿಂದ ಈ ಮಾತನ್ನು ಆಡಿಸಿದ. ತಪ್ಪಿದ್ರೆ ಯಾರು ತಪ್ಪದ ಹೇಳು, ನಾನು ರಾಜ. ಯಾಕಂದ್ರೆ ಇವ ರಾಜ ಇದ್ದಾನೀಗ, ಪರೀಕ್ಷಿತ ರಾಜ. ಕಾಣದ ರಾಜ ಕಲಿ ಆದ್ರೆ ಕಾಣುವ ರಾಜ ಪರೀಕ್ಷಿತ. ದಂಡನ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಪರೀಕ್ಷಿತ ಮಹಾರಾಜ. ಅವನಿಗೆ ಗೊತ್ತಾಗಬೇಕು ಯಾರು ಅಂತ ಹೇಳಿ.
ಅದಕ್ಕೆ ಹೇಳು ಅಂತ ಕೇಳಿದ. ಈ ಸಂಭಾಷಣೆ ಯಾಕೆ ನಡೀತು ಅನ್ನೋದಕ್ಕೆ ಆಚಾರ್ಯರು ಈ ನಿರ್ಣಯವನ್ನು ಕೊಡ್ತಾರೆ. ಓ ಇವನೇ ಕಲಿ ಹಂಗರ ಅಂತ ಗೊತ್ತಾತು. ಬರೀ ಅಷ್ಟು ಮಾತು ಕೇಳಿ ಸುಮ್ಮನೆ ಬಿಡಲಿಲ್ಲ ಪರೀಕ್ಷಿತ ಮಹಾರಾಜ. ಈ ಖಡ್ಗ ಎತ್ತಿದ ನೀನು ಕೊಂದು ಬಿಡ್ತೀನಿ, ನೀನು ಯಾರು ಹೇಳು ಅಂದ. ಅವಾಗ ಅವ ಹೇಳಿದ, ನಾನು ಕಲಿ. ನೀನು ರಾಜ ಅಂತ ಹೇಳಿಕತಿಯಲ್ಲ, ನೀನು ರಾಜ ಅಲ್ಲ, ಈ ಯುಗದ ರಾಜ ನಾನೇ ಅಂತ ಹೇಳಿದ. ಇಷ್ಟು ಖಡ್ಗ ಎತ್ತಿದವ ಪರೀಕ್ಷಿತ ಮಹಾರಾಜ ಸ್ವಲ್ಪ ಹಿಂತಗದ. ನಮಸ್ಕಾರ ಮಾಡಿಬಿಟ್ಟ ಪರೀಕ್ಷಿತ ಮಹಾರಾಜನಿಗೆ. ಇಲ್ಲ, ನಾನು ಕಲಿ, ನನ್ನನ್ನು ನೀನು ಉಳಿಸಬೇಕು ಅಂತ ಕೇಳಿದ. ಖಡ್ಗ ತಳಗೆ ಇಳಿಸಿಬಿಟ್ಟ. ಅಂಥ ಧಾರ್ಮಿಕ ರಾಜ ನೋಡ್ರಿ ಪರೀಕ್ಷಿತ ಮಹಾರಾಜ. ಯಾಕೆ ಅಂದ್ರೆ ಕ್ಷತ್ರಿಯರದು ಒಂದು ಧರ್ಮ ಅದ, ಯಾರು ಶರಣಾಗತರಾಗ್ತಾರೋ ಅವರನ್ನು ರಕ್ಷಣೆ ಮಾಡಬೇಕು ಅಂತದ. ಆದ್ದರಿಂದಾಗಿ ಕಲಿ ಶರಣಾಗತನಾದ, ಅವನನ್ನು ಬಿಟ್ಟುಬಿಟ್ಟ. ಸರಿ ಆಗಲಿ ಅಂತ ಹೇಳಿದ. ಆದರೆ ನೀನು ನನ್ನ ರಾಜ್ಯದೊಳಗೆ ಇರಬಾರದು ಅಂತ. ಕೂಡಲೇ ಅವ ಅಂತಾನ, ನನ್ನ ರಾಜ್ಯನೇ ಇದು, ನೀ ಇದ್ದದ್ದ ನನ್ನ ರಾಜ್ಯದಾಗಿದ್ದಿ, ಆದರೆ ನಿನ್ನ ಪ್ರಭಾವ ಎಟ್ಟದ ಅಂದ್ರೆ ನನ್ನ ಕೆಲಸ ತೋರಿಸ್ಲಿಕ್ಕಾಗವಲ್ತು, ನನಗೆ ಅಷ್ಟು ಶಕ್ತಿ ನಿಂದದ. ಆದ್ದರಿಂದ ಇದು ನನ್ನ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಹೋಗ್ಯಾನ ಅವತ್ತಿಂದ ಕಲಿಯುಗ ಪ್ರಾರಂಭ ಆಗಿ ಹೋಗ್ಯದ. ಹೀಗಾಗಿ ನನ್ನದೇ ರಾಜ್ಯ. ಕೃಷ್ಣ ಇವ ಪರೀಕ್ಷಿತ ರಾಜ ಅಂತಾನ, ಆಗಲಿ ನಿಂದೇ ರಾಜ್ಯ ಇರಲಿ, ನಾನಿರೋ ತನಕ ಅಂತೂ ಈ ನನ್ನ ದೇಶಕ್ಕೆ ಬರಬೇಡ ನೀನು ಅಂತಾನ. ನನ್ನ ದೇಶ ಬಿಟ್ಟು ಹೊರಗೆ ಹೋಗು ಅಂತಾನ. ಅವ ಅಂತಾನ, ಎಲ್ಲ ದೇಶ ನಂದೇ ಅದ ಅಂತಾನ. ಆಡಳಿತದ ನೋಡಿದರೆ ಎಲ್ಲ ದೇಶಗಳು ನಿನ್ನುವೇ ಇವೆ, ನಾ ಎಲ್ಲಂತೂ ಹೋಗಬೇಕು, ನನಗಿರಲಿಕ್ಕೆ ಸ್ಥಳವನ್ನು ಕೊಡು ಅಂತ ಹೇಳಿದಾಗ, ಬ್ರಾಹ್ಮಣರು ಯಾವುದನ್ನು ಮಾಡಬಾರದೋ, ಬ್ರಾಹ್ಮಣರು ಯಾವುದನ್ನು ಆ ಕಾಲದಲ್ಲಿ ಮಾಡ್ತಿರಲಿಲ್ಲವೋ ಆ ವಿಚಾರಗಳನ್ನು ಯೋಚನೆ ಮಾಡಿ ಪರೀಕ್ಷಿತ ರಾಜ ಅವರಿಗೆ ಕೊಟ್ಟ. ಹೇಳಿದ, ಈ ವ್ಯಸನ ಅಂತ ಏನದ, ವ್ಯಸನದಲ್ಲಿ ಇರು ಅಂತ ಹೇಳಿದ. ದುಷ್ಟ ಸ್ತ್ರೀಯರ ಸಂಘದಲ್ಲಿ ಇರು ಅಂತ ಹೇಳಿದ. ಹಿಂಸಾದಲ್ಲಿ ಇರಬೇಕು ಅಂತ ಹೇಳಿದ. ಮಾಂಸಭಕ್ಷಣ, ಮದ್ಯ ಇವನ್ಯಾವರು ಬ್ರಾಹ್ಮಣರು ಸ್ವೀಕಾರ ಮಾಡೋದಲ್ಲ, ಅದಕ್ಕಾಗಿ ಅಲ್ಲಿರು ಅಂತ ಹೇಳಿದ. ಅವ ಅಂದ, ನನಗೆ ಕೆಡಿಸ್ಬೇಕಾಗಿದ್ದೆ, ಬ್ರಾಹ್ಮಣರ ಬುದ್ಧಿ ಕೆಡಿಸ್ಬೇಕಾಗಿದೆ ಕಲಿಯುಗದೊಳಗೆ, ಹೊರತು ಉಳಿದದ್ದಲ್ಲ ನನಗೆ. ಯಾಕಂದ್ರೆ ಇವ್ರು ಕೆಟ್ಟರೆ ಇಡೀ ದೇಶ ಕೆಟ್ಟು ಬಿಡ್ತದೆ, ಇವ್ರು ಸರಿ ಇದ್ರೆ ಇಡೀ ದೇಶ ಸರಿ ಇರ್ತದೆ. ಪರ್ಸೆಂಟೇಜ್ ಅಷ್ಟೇ ಇರಲಿ, 2 ಇರಲೋ 3 ಇರಲೋ 4 ಇರಲಿಯೋ, ತಲೆ ಇವ್ರ ಕೈಯಾಗಿರ್ತದೆ. ಆದ್ದರಿಂದಾಗಿ ಇವ್ರು ಕೆಟ್ಟು ಬಿಟ್ರೆ ಮುಗಿದೋಯ್ತು. ಅದಕ್ಕೆ ಮುಖ್ಯವಾಗಿ ನನಗದು ಬೇಕಾಗ್ಯದ ಅಂತ ಯೋಚನೆ ಮಾಡಿ ಮನಸ್ಸಿನೊಳಗೆ ಪರೀಕ್ಷಿತ ರಾಜರಿಗಂತಾನೆ ಈ 4 ಸ್ಥಳಗಳು ನನಗೆ ಸಾಲುವುದಿಲ್ಲ. ಯಾಕಂದ್ರೆ ಇವ್ರು ಯಾರು ಬ್ರಾಹ್ಮಣರು ವ್ಯಭಿಚಾರ ಮಾಡೋದು ಮೊದಲಾದವುಗಳನ್ನು ಮಾಡೋದೇ ಇಲ್ಲ, ಮದ್ಯಪಾನ, ಮಾಂಸಭಕ್ಷಣ, ಹಿಂಸಾ ಇವುಗಳನ್ನು ಮಾಡೋದೇ ಇಲ್ಲ. ಆದ್ದರಿಂದಾಗಿ ನನಗೆ ಇನ್ನೊಂದು ಸ್ಥಳವನ್ನು ಕೊಡು ಅಂತ ಕೇಳಿದಾಗ ಪರೀಕ್ಷಿತ ಮಹಾರಾಜರಿಂದ ಭಗವಂತ ನೇರವಾಗಿ ನುಡಿಸ್ತಾನೆ, ಸುವರ್ಣದಲ್ಲಿ ಇರು ಅಂತ ಹೇಳಿಸಿಬಿಡ್ತಾನೆ, ಬಂಗಾರದೊಳಗೆ ಇರು ಅಂತ. ಆಗಲಿ ಅಂತ ಕೂಡಲೇ ಬಂಗಾರದೊಳಗೆ ಪ್ರವೇಶ ಮಾಡ್ತಾನವ ಅಂತ. ಆದರೆ ಒಂದು ನೆನಪಿಟ್ಟುಕೊಳ್ಳ್ರಿ, ಎಲ್ಲ ಬಂಗಾರದಲ್ಲೂ ಕಲಿ ಇರುವುದಿಲ್ಲ. ಪ್ರಾಮಾಣಿಕವಾಗಿ ನಾವು ದುಡ್ಡು ಸಂಪಾದನೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣ ಮಾಡಿ ಬೇಕಾದಷ್ಟು ಆಭರಣಗಳನ್ನು ನಾವು ಹರಿಪ್ರೀತ್ಯರ್ಥವಾಗಿ ಧಾರಣ ಮಾಡಿದರೆ ಆ ಬಂಗಾರದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವೇ ಇರ್ತದೆ, ದೇವರ ಸನ್ನಿಧಾನವೇ ಇರ್ತದೆ. ಯಾವುದು ನಾವು ಲಂಚ ಮೊದಲಾದ ಈ ಕೆಟ್ಟ ಕಾರ್ಯಗಳಿಂದ ಸುವರ್ಣವನ್ನು ಸಂಪಾದನೆ ಮಾಡ್ತೀವಿ, ಹರಿಪ್ರೀತಿಗಾಗಿ ಅಂತ ನಾವು ಯಾವುದನ್ನು ಮಾಡುವುದಿಲ್ಲ, ಅವೆಲ್ಲವೂ ಕೂಡ ಏನಾಗ್ತವೆ, ಕಲಿಯ ಸನ್ನಿಧಾನ ಅಂತ ಆಗ್ತವೆ. ಹಾಗಾಗಿದ್ದರೆ ಇವತ್ತು ನೋಡಿದರೆ ಎಲ್ಲ ಮಠಗಳಲ್ಲಿಯೂ ಬಂಗಾರದ ಮಂಟಪಗಳವ. ಆ ಬಂಗಾರದ ಮಂಟಪಗಳು ಅಂದರೆ ಅಲ್ಲೆಲ್ಲ ಕಲಿ ಒಳಗೆ ದೇವರನ್ನು ಕೂಡಿಸ್ತಾರೆ ಅನ್ನಬೇಕಾಗ್ತದೆ. ಆಚಾರ್ಯ ಕರಾರ್ಚಿತ ಎಲ್ಲ ಮಠಗಳಲ್ಲಿಯೂ ಆಚಾರ್ಯ ಕರಾರ್ಚಿತ ಪ್ರತಿಮೆಗಳೇನವ, ಆ ಪ್ರತಿಮೆಗಳನ್ನು ಕೂಡಿಸ್ಬೇಕಾದ್ರಲ್ಲ ಬಂಗಾರದ ಮಂಟಪದಾಗೆ ಕೂಡಿಸ್ತಾರೋ ಅದಲ್ಲ. ಅಂದ್ರೆ ಬಂಗಾರದೊಳಗೆ ಕಲಿ ಇದ್ದಾರಂದ್ರೆ ಕಲಿಯೊಳಗೆ ದೇವರನ್ನು ಕೂಡಿಸ್ತಾರಲ್ರಿ ಇವ್ರ ಮಠದವರೆಲ್ಲ ಅನ್ಬೇಕಾಗ್ತದೆ. ಆದ್ದರಿಂದ ಅದಲ್ಲ, ಅದಕ್ಕೆ ನಿರ್ಣಯವನ್ನು ಹಿಂಗೆ ತಿಳಿಬೇಕು. ಅರ್ಥ ಆಯ್ತಾ ಇಲ್ಲೋ? ಎಲ್ಲ ಬಂಗಾರನೂ ಕೆಟ್ಟಲ್ಲ. ಯಾವುದು ಕೆಟ್ಟತನದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಬಂಗಾರ ಅದನ್ನು ಆ ಬಂಗಾರದಲ್ಲಿ ಕಲಿಯ ಸನ್ನಿಧಾನ ಇರುತ್ತದೆ. ಬಂಗಾರದ ಮೇಲೆ ಎಲ್ಲರಿಗೂ ಬಹಳ ಮೋಹ, ವಿಚಿತ್ರವಾದ ಮೋಹ ಬಂಗಾರದ ಮೇಲೆ. ಹೀಗಾಗಿ ಅದು ಗಗನಕ್ಕೆ ಇರ್ಲಿಕ್ಕತ್ತದ. ಮೋದಿ ತಗೋಬೇಡ್ರಿ ಅಂದ್ರೂ ಎಲ್ಲರೂ ಮತ್ತೆ ಮುಗಿ ಬೀಳ್ಲಿಕ್ಕತ್ತಾರ ಅದಕ್ಕೆ. ಯಾಕಂದ್ರೆ ಆ ಮೋಹ ಹಟ್ಟಿ ಇರ್ತದೆ ಅದು ಬಂಗಾರದ ಮೇಲೆ. ಎಲ್ಲಿ ಮೋಹ ಇರ್ತದೋ ಆ ಬಂಗಾರವನ್ನು ಸ್ವೀಕಾರ ಮಾಡಿದರೆ ಸಾಕು. ಮೋಹದಿಂದ ಬಂಗಾರ ಸ್ವೀಕಾರ ಮಾಡಿದಾಗ ಅಲ್ಲಿ ಕಲಿ ಪ್ರವೇಶ ಮಾಡಬೇಕು ಅಂತಾನೆ ಈ ರೀತಿಯಾದ ವ್ಯವಹಾರ. ಕಲಿ ಪ್ರವೇಶ ಮಾಡಿಬಿಟ್ಟ. ಪರೀಕ್ಷಿತ ರಾಜರು ಏನೋ ಕಲಿ ನಿಗ್ರಹವನ್ನು ಮಾಡಿದೆ ಅಂತ ಬಹಳ ಸಂತೋಷದಿಂದ ಬಂದರು. ಒಂದು ಸರಿ ಏನೋ ಬೇಟೆ ಆಡಬೇಕು ಅಂತನ್ನುವ ಭಾವನೆ ಬಂತು. ಹೊರಟಾರ. ಹೋಗಬೇಕಾದ ಸಂದರ್ಭದೊಳಗೆ ನೀರಡಿಕೆ ಆಯಿತು ಅವರಿಗೆ. ನೀರು ಕುಡಿಬೇಕು ಅಂತ ಹೋಗ್ತಾರೆ. ಒಂದು ಅರಣ್ಯ ಪ್ರವೇಶ ಮಾಡ್ತಾರೆ. ಅಲ್ಲೊಂದು ಆಶ್ರಮ ಕಾಣಿಸ್ತು. ಆಶ್ರಮದ ಅಂದ್ರೆ ನೀರು ಇರ್ತದೆ ಅಂತಲೇ ತಿಳ್ಕೊಂಡಿದ್ರು ಅವ್ರು. ಯಾಕಂದ್ರೆ ಯಾವುದೇ ಆಶ್ರಮ ಕಟ್ಟಿದ್ರು ನೀರು ನೋಡೇ ಆಶ್ರಮ ಕಟ್ತಾರೆ. ಯಾವುದೋ ನೀವು ಮನೆ ಖರೀದಿ ಮಾಡಬೇಕಾಗಿತ್ತಂದ್ರೆ ಲೈಟ್ ಹೆಂಗಿರ್ತದೆ, ನೀರು ಹೆಂಗಿರ್ತದೆ ಅನ್ನೋದು ಬೇಸಿಕ್ ನೋಡೇ ನೋಡ್ತಿರೋ ಹೋದಲ್ಲ. ಹಾಗೇನೆ ಅದು ಕೂಡ. ಹೀಗಾಗಿ ನೀರಿದ್ದಲ್ಲೇ ಆಶ್ರಮ ಇರ್ತದೆ. ಅಲ್ಲಿ ಹೋದ್ರೆ ನಾನು ಅಂತ ಅಲ್ಲಿಗೆ ಹೋಗ್ತಾನೆ. ಆ ಆಶ್ರಮದಲ್ಲಿ ಅದು ಹೆಂಗಿತ್ತು ಅಂದ್ರೆ ಶಮೀಕ ಋಷಿಗಳ ಆಶ್ರಮ.
ನೀರು ಇರದ ಪ್ರದೇಶದಲ್ಲೇ ಆಶ್ರಮ ಕಟ್ಟಿದ್ರು ಅವರು. ಯಾಕಂದ್ರೆ ಅವ್ರ ತಪಸ್ಸು ಹಂಗಿತ್ತು. ಅವ್ರ ತಪಸ್ಸು ಯಾವ ರೀತಿಯಾಗಿತ್ತು ಅಂದ್ರೆ, ಒಮ್ಮೆ ನದಿಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆ ಅನ್ನೀಕಗಳನ್ನು ಮಾಡಿಕೊಂಡು ನೀರು ಕುಡಿದು ಬಂದರು ಅಂದ್ರೆ ಮತ್ತೆ ಸಂಜೆ ಮುಂದೆ ಹೋದಾಗ್ಲೇ ಸ್ನಾನ ಮಾಡಿದಾಗ್ಲೇ 3 ಕಿಲೋಮೀಟರ್ ದೂರದಷ್ಟು ಅಂತರ ಇತ್ತದು. ಕಾಲು ತೊಳ್ಕೋಬೇಕಾಗಿದ್ರು ಅಷ್ಟು ದೂರ ಹೋಗಿ ಕಾಲು ತೊಳ್ಕೊಂಡು ಬರಬೇಕು. ಆ ಮಟ್ಟಕ್ಕೆ ನೀರಿನ ತ್ಯಾಗ ಮಾಡಿ ತಪಸ್ಸು ಮಾಡಿದ ಮಹನೀಯರವರು ನೋಡ್ರಿ. ಎಂಥವ್ರಿದ್ರು. ಆಹಾರ ಹೆಂಗಿರ್ತಿತ್ತು ಗೊತ್ತೇನೋ ಅವ್ರದ್ದು? ಆಕಳದ ಹಾಲು ಹಿಂಡಬೇಕಾದ್ರೆ ನೊರಿ ಬರ್ತದೆ, ಜೋರು ಹಿಂಡಿದಾಗ ಸ್ವಲ್ಪ ಬುರುಗು ಬಂದಂಗೆ ಬರ್ತದೆ ಅದು. ಹೀಗಾಗಿ ನಿಮಗೆ ಗೌಳಿ ಸ್ವಲ್ಪ ಕಡಿಮೆ ಹಿಂಡಿ ಕೊಟ್ಟ ಅಂತ ಅನಿಸ್ತದೆ. ಹಂಗೇನಿರೋದಿಲ್ಲ, ಅವನು 1 ಲೀಟ್ರ್ದಾಗ ಕರೆಕ್ಟಾಗಿ ಹಿಂಡಿರ್ತಾನೆ. ಅದನ್ನು ಮ್ಯಾಲೆ ಬುರುಗು ಬಂದಿರ್ತದ, ಅದೊಂದು ಪಾವು ಲೀಟ್ರ್ ಅಷ್ಟು ಬುರುಗ ಬಂದು ಹೋಗ್ಬಿಟ್ಟಿರ್ತದೆ ಅದು. ಹೀಗಾಗಿ ನಿಮಗೆ 1 ಲೀಟ್ರ್ ಹಾಕಿ ಕೊಟ್ಟಿರ್ತಾನೆ, ಕಡಿಮೆ ಕೊಟ್ಟಾನ ಅಂತ ನೀವು ಅಂತೀರಿ. ಹಂಗೇನು ಇರೋದಿಲ್ಲ ಅದು. ಆಕಳದ ಹಿಂಡಿದಾಗ ಏನಾಗಿರ್ತದೆ ಅಂದ್ರೆ ಅದಕ್ಕೆ ಮ್ಯಾಲೆ ಬುರುಗು ಬಂದಂಗೆ ಬಂದಿರ್ತದೆ. ಆ ಬುರುಗೇನದ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಿರ್ತಾರೆ, ಅದರೊಳಗೇನು ಅಂಶ ಇರುವುದೇ ಇಲ್ಲ. ಅದನ್ನು ಸ್ವೀಕಾರ ಮಾಡಿ ಅವರೇನು ಮಾಡ್ತಿರ್ತಾರೆ, ಜೀವನವನ್ನು ಮಾಡ್ತಿರ್ತಾರೆ. ಆ ಆಶ್ರಮಕ್ಕೆ ಬರ್ತಾನೆ ಪರೀಕ್ಷಿತ ಮಹಾರಾಜ. ಅವನ ಹೆಸರು ಓರಿಜಿನಲ್, ಅವನ ಹೆಸರು ವಿಷ್ಣುರಾತ ಅಂಥೇಳಿ. ಯಾಕಂದ್ರೆ ಭಗವಂತನಿಂದ ರಕ್ಷಣೆಗೊಳಪಟ್ಟವನು ಅಂಥೇಳಿ ಅವನಿಗೆ ವಿಷ್ಣುರಾತ ಅಂತ ಹೆಸರಿಟ್ಟಿರ್ತಾರೆ. ಅನಂತರದಲ್ಲಿ ಮರಣವನ್ನು ಪರೀಕ್ಷೆ ಮಾಡ್ತಾನೆ ಅನ್ನೋ ಕಾರಣದಿಂದಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರಿರುತ್ತದೆ. ಅವ ಮೊದಲಿಗೆ ಹೇಳ್ಕೋಬೇಕಾದ್ರೆ ಪರೀಕ್ಷಿತ ಅನ್ನೋದನ್ನು ಹೇಳ್ಕೊತಿರಂಗಿಲ್ಲ, ನಾನು ವಿಷ್ಣುರಾತ ಅಂತ ಹೇಳ್ಕೊತಿರ್ತಾನೆ. ನಿಮ್ಮ ಓರಿಜಿನಲ್ ಹೆಸರು ಏನೇ ಇದ್ರೂ ಸಹಿತ ಅಸಲಿ ಹೆಸರು ಹೇಳೋ ಮುಂದೆ ಇಲ್ಲೇ ಹೇಳ್ತೀರಿ ನೀವು, ಹೌದಲ್ಲ? ಅದು ನಿಮ್ಗೆ ಅಟ್ಟ ಗೊತ್ತಿರ್ತದೆ, ಉಳಿದವ್ರು ಯಾರಿಗೂ ಗೊತ್ತೇ ಇರೋದಿಲ್ಲ ನಿಮ್ಮ ಅಸಲಿ ಹೆಸರು ಅದು. ಇವನ ಅಸಲಿ ಹೆಸರು ವಿಷ್ಣುರಾತ. ಆದ್ದರಿಂದ ಇವೇನಂತ ಹೇಳ್ಕೊತಿದ್ದ ಅಂದ್ರೆ ಅಭಿಮಾನದಿಂದ ಆ ಹೆಸರು ಹೇಳ್ಕೊತಿದ್ದ. ಇವ ಹೇಳಿದ, ನಾನು ವಿಷ್ಣುರಾತ ಬಂದೀನಿ. ಇವರು ಧ್ಯಾನ ಮಗ್ನರಾಗಿ ಕೂತ್ಕೊಂಡಾರ ಶಮೀಕರು. ಇಲ್ಲ, ನಾನು ಪರೀಕ್ಷಿತ ಮಹಾರಾಜ ಬಂದೀನಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಪರೀಕ್ಷಿತ ಒಳಗೆ ಮರಣವನ್ನೇ ಈಕ್ಷಣೆ ಮಾಡ್ತಾನೆ ಅಂದ್ರೆ ಅಹಂಭಾವ ಬರ್ತದೆ ಅದರೊಳಗೆ. ಆ ಅಹಂಭಾವ, ಯಾಕೆ ಮರಣವನ್ನು ಯಾರು ನಿರೀಕ್ಷೆ ಮಾಡ್ತಾರ್ರಿ? ನಾ ಮಾಡ್ತೀನಿ ಅಂತಾನಂದ್ರೆ ಒಂದು ಅಹಂಭಾವ ಹೋದಲ್ಲೋ, ಈ ಅಹಂಭಾವ ಬರಬಾರದು. ನಾನು ವಿಷ್ಣುವಿನಿಂದ ರಕ್ಷಣೆಗೊಳಗಾದವನು, ನಾನು ವಿಷ್ಣುವಿನಿಂದ ರಕ್ಷಣೆಗೊಳಗಾದವನು ಅನ್ನೋ ಭಾವನೆ ಬರಬೇಕು. ನೋಡ್ರಿ, ಎಂತಹ ಅನುಸಂಧಾನ ಇದ್ದ ರಾಜ ಅವ. ಹೀಗಾಗಿ ನಾನು ವಿಷ್ಣುರಾತ ಬಂದೆ ಅಂತ ಹೇಳಬೇಕು. ಹೇಳಿದ, ಇಲ್ಲ ಸ್ವಾಮಿ, ನಾನು ವಿಷ್ಣುರಾತ ಬಂದಿದ್ದೇನೆ, ಭಾಳ ಬಾಯಾರಿಕೆ ಆಗ್ಯದ, ನೀರು ಕೊಡ್ರಿ ಅಂತ. ಅವರು ಕಣ್ಣು ಮುಚ್ಚಿಕೊಂಡು ಧ್ಯಾನಾಸಕ್ತರಾಗಿ ಕೂತ್ಕೊಂಡಾರ. ಇವನ ಮಾತು ಕೇಳಲಿಲ್ಲ, ಇವ ಬಂದದ್ದು ಗೊತ್ತಾಗಲಿಲ್ಲ, ಏನೂ ಅರ್ಥ ಆಗಲಿಲ್ಲ ಮಹನೀಯರಿಗೆ. ಇವನ ಕಿರೀಟದೊಳಗೆ ಇದ್ದ ಕಲಿ ಇವನನ್ನು ಪ್ರೇರೇಪಿಸಿದ. ಓಹೋ, ಈ ರಾಜನಿಂದ ಏನಾಗಬೇಕಾಗಿದೆ ಅನ್ನೋ ಸೊಕ್ಕು ಈ ಬ್ರಾಹ್ಮಣನಿಗೆ ಅಂತ ಬಂದುಬಿಡ್ತು. ಇಷ್ಟು ದಿವಸ ಬ್ರಾಹ್ಮಣರ ತ್ಯಾಗವನ್ನು ಸಂತೋಷದಿಂದ ವರ್ಣನೆ ಮಾಡ್ತಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜರಿಗೆ ಅಜ್ಞಾನ ಬಂತು ಅಂತಾನ ಯೋಚನೆ ಮಾಡ್ತಾನ. ಈ ಕ್ಷತ್ರಿಯನಿಂದ ಏನಾಗಬೇಕಾಗಿದೆ ಅನ್ನೋ ಸೊಕ್ಕು ಈ ಬ್ರಾಹ್ಮಣರಿಗೆ, ನನ್ನ ರಾಜ್ಯದೊಳಗೆ ಇದ್ದು ನಾನೇ ಬಂದೀನಿ ಅಂದಾಗ ನನಗೆ ಈ ರೀತಿಯಾಗಿ ಇವ ತಿರಸ್ಕಾರದ ಭಾವನೆಯನ್ನು ತೋರಿಸ್ತಾನ ಅಂದರೆ ಮಾಡೋಂತಡಿ ಎಂದ. ಎರಡನೇ ಮಾತಾಡ್ತಾನೆ ಈಗ, ಪರೀಕ್ಷಿತ ಬಂದೇನೆ, ನೀರು ಕೊಡ್ರಿ ಎಂದ. ಏನು ಊದಿದ್ರು ಅಟ್ಟ. ಧ್ಯಾನ ಮಗ್ನರಾಗಿ ಕೂತ್ಕೊಂಡವ್ರಿಗೆ ನೀ ಏನು ಮಾಡಿದ್ರೇನು? ಪಾಪ ಅವ್ರ ಏನು ಕಣ್ಣು ತೆಗಿಲಿಲ್ಲ, ನೋಡಲಿಲ್ಲ. ಸಿಟ್ಟು ಬಂತು. ಓಹೋ, ಇವ್ರಿಗೆ ಹಿಂಗಾದ್ರೆ ಕೆಲಸ ಆಗೋದಿಲ್ಲ, ಇವರಿಗೆ ಅಪಮಾನ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ. ಸುತ್ತಲೂ ಎಲ್ಲರ ನೀರದೇನೋ ಅಂತ ನೋಡೋ ಭಾವನೆ ಇತ್ತು. ಅವ್ನು ಮೊದಲಿಗೆ ಅಪಮಾನ ಮಾಡ್ಬೇಕು ಅನ್ನೋದು ಇರಲಿಲ್ಲ. ಸುತ್ತಲೂ ಎಲ್ಲ ನೀರದನೋ ಏನೋ ನೋಡಬೇಕು ಅಂತ ಹಿಂಗೆ ನೋಡಕತ್ತಾಗ ಅಲ್ಲೊಂದು ಹಾವು ಸತ್ತು ಬಿದ್ದದ್ದು ಕಾಣಿಸ್ತು. ತತ್ಕ್ಷಣದೊಳಗೆ ಮನಸ್ಸು ಬದಲಾವಣೆಯಾಯಿತು. ಈ ಸತ್ತ ಹಾವನ್ನು ಕೊರಳಲ್ಲಿ ಹಾಕಿ ಅಪಮಾನ ಮಾಡಬೇಕು ಈ ಬ್ರಾಹ್ಮಣನಿಗೆ ಅಂತ ಯೋಚನೆಯನ್ನು ಮಾಡಿದ. ಆ ಸತ್ತ ಹಾವನ್ನು ತಗೊಂಡ, ಕೊರಳಲ್ಲಿ ಹಾಕಿದ, ಮುಂದುಗಡೆಗೆ ಹೊರಟ. ಆಶ್ರಮ ದಾಟಿದ. ಪಶ್ಚಾತ್ತಾಪದ ಬುದ್ಧಿ, ಅಜ್ಞಾನ ಹೋತು, ಜ್ಞಾನ ಬಂತು. ಅಯ್ಯೋ, ಎಂಥ ಅಪರಾಧ ಮಾಡಿದೆ ನಾನು. ಬ್ರಾಹ್ಮಣರ ಅನುಗ್ರಹದಿಂದಲೇ ಇಷ್ಟು ಸುರಕ್ಷಿತವಾಗಿ ಇದ್ದ ನಾನು. ಯಾವ ಬ್ರಾಹ್ಮಣರನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಉಸಿರಿನಂತೆ ರಕ್ಷಣೆಯನ್ನು ಮಾಡಿದ. ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ. ಇವತ್ತಿಗೂ ಸಂಧ್ಯಾ ವಂದನೆಯೊಳಗೆ ಅದನ್ನೇ ಹೇಳ್ತೀವಲ್ಲ. ಗೋ ಬ್ರಾಹ್ಮಣರ ಬಗ್ಗೆ ಭಗವಂತನಿಗೆ ಬಹಳ ಪ್ರೀತಿ, ಅವರನ್ನು ರಕ್ಷಣಾ ಮಾಡಬೇಕು ಅಂತ ಹೇಳಿ ಕಟಿಬದ್ಧನಾಗಿ ನಿಂತಾನೆ ಪರಮಾತ್ಮ. ಅಂತಹ ಬ್ರಾಹ್ಮಣರ ದ್ವೇಷವನ್ನು ಮಾಡಿದೆ. ಅವರು ನಿಜವಾಗ್ಲೂ ಧ್ಯಾನಾಸಕ್ತರಾಗಿದ್ದರೋ ಅಥವಾ ಕಪಟ ಮಾಡಿದರೋ ನಾ ಯೋಚನೆ ಮಾಡಲಾರದೆ ಈ ಅಪರಾಧವನ್ನು ಮಾಡಿಬಿಟ್ಟೆ. ದೇವರೇ, ನಾನು ತಪ್ಪು ಮಾಡಿದ್ದಕ್ಕಾಗಿ ನನಗೆ ಶಿಕ್ಷೆ ಕೊಡು, ಮರಣವೇ ನನಗೆ ಯೋಗ್ಯವಾದದ್ದು, ಮರಣವೇ ನನಗೆ ಯೋಗ್ಯವಾದದ್ದು ಅಂತ ಪರೀಕ್ಷೆ ಶುರುವಾಯಿತು. ನೋಡ್ರಿ, ಮರಣದ್ದು ನನಗೆ ಬರಲಿ ಅಂತ ಹೇಳ್ಕೋತ ತನ್ನ ರಾಜ್ಯಕ್ಕೆ ಬಂದ. ಮನಸ್ಸಿನೊಳಗೆ ಏನೂ ಸಮಾಧಾನ ಇಲ್ಲ. ಬ್ರಾಹ್ಮಣರು ದ್ರೋಹ ಮಾಡಿದೆ ಅಂತ. ಆ ಕಡೆಗೆ ಶಮೀಕರ ಮಗ ಶೃಂಗಿ ಅಂಥೇಳಿ ಅವ ಆಟ ಆಡ್ತಿದ್ದ. ಭಾಗವತ ಮಹಾಭಾರತ ಹೇಳ್ತದೆ ಈ ಮಾತನ್ನು. ಅವ ಎಷ್ಟು ಮಡಿವಂತ ಇದ್ದ, ಮಗ ಮಡಿವಂತ ಎಷ್ಟಿದ್ದ ಅಂದ್ರೆ ಧಾಬಳಿ ಹೆಚ್ಕೊಂಡು ಆಟ ಆಡ್ತಿದ್ದಂತ.
ಮಡಿಲಿ ಸ್ನಾನ ಮಾಡಿ ಆಟ ಆಡ್ಬೇಕು ಎಲ್ಲರ ಸಂಗತಿ. ಹಂಗೆ ಸುಮ್ಮ ನಾವೆಲ್ಲ ಆಟಕ್ಕೆ ಹೋಗ್ಬಂದು ಚೆನ್ನ ಹಾಕೊಂಡು ಹೋಗು ಅಂತೇವೆ ನಾವು. ನಮ್ಮ ಮಕ್ಳು ಆಟಕ್ಕೆ ಹೋಗ್ಬಂದು ಏನಂತೀವಿ, ಸಂಧ್ಯಾ ವಂದನೆ ಮಾಡಿದ್ಕೊಳ್ಳೋಣ ಆಟಕ್ಕೆ ಹೋಗ್ತಾವೆ ಅಂದ್ಕೊಳ್ಳೋಣ, ಮಡಿ ಕಳಿ ಅದನ್ನು ಚೆನ್ನಾಗಿ ಹಾಕೊಂಡು ಹೋಗಿ ಆಟಕ್ಕೆ ಅಂತೀವಿ. ಆಟಕ್ಕೆ ಸಹಿತ ಅವ್ರು ಹೆಂಗೆ ಹೋಗ್ತಿದ್ರು ಅಂದ್ರೆ ಸ್ನಾನ ಮಾಡಿ ಆಟಕ್ಕೆ ಹೋಗ್ತಿದ್ರು ಮಡಿಲೇ. ಅಕಸ್ಮಾತ್ ಯಾವ್ರ ಹಿಂಗೆ ರೇಷ್ಮೆ ಮಡಿ ಉಟ್ಕೊಂಡು ಬಂದ ಅಂದ್ರೆ ಒಬ್ಬ ಋಷಿಪುತ್ರ ಯಾವ್ರ ಇಂಥ ರೇಷ್ಮೆ ಮಡಿ ಉಟ್ಕೊಂಡು ಬಂದ ಅಂದ್ರೆ ದೂರ ಸರಿ ನೀ ಮೈಲಿಗಿದ್ದಿ ಅಂತಿದ್ದಂತವ. ಹೀಗಾಗಿ ಎಲ್ಲರೂ ಹೆದರಿ ಅವ್ನು ಕೂಡ ಮಡಿ ಮಾಡ್ತಿದ್ರಂತ ಪಾಪ. ಅವ್ನು ನೋಡ್ರಿ ಶೃಂಗಿ ಎಂತಹ ಮಡಿ ಇತ್ತು. ಈಗ ಎಲ್ಲರಿಗೂ ಒಂದು ಸಿಟ್ಟು ಅವ್ನು ಬಂತು, ಬರಬರಿ ಆತಂದ್ರು. ಈಗ ಕಾಡೋಣ ಇವನು ಅಂತಂದ್ರು, ನಿನಗೂ ಮೈಲಿಗೆ ಬಂದದ, ನೀ ಬರಬಾಡಿ ಇವತ್ತು ದೂರ ಸರಿ ಅಂದರು ಎಲ್ಲರೂ. ಇವ ಯಾಕೆ ನನಗೆ ಯಾಕೆ ಮೈಲಿಗೆ ಬಂದದ ಅಂದ, ನಿಮ್ಮಪ್ಪನು ಕೊಳ್ಳಾಗ ಸತ್ತಾವದ. ನೋಡ್ರಿ ಎಂಥ ಮೈಲಿಗೆ ಇತ್ತು ಅಂದ್ರೆ, ಸತ್ತ ಜೀವ ಮುಟ್ಟಿದ್ರು ಮೈಲಿಗೆ. ಸತ್ತ ದೇಹ ಏನದಲ್ಲ ಅದೇ ಬರೇ ಮನುಷ್ಯರನ್ನ ಮುಟ್ಟಿದ್ರೆ ಮೈಲಿಗೆ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ಸತ್ತ ಬಾಡಿ ಮುಟ್ಟಿದ್ರು ಮೈಲಿಗೆನೆ. ನಾವು ಹೆಂಗೆ ವಿಚಿತ್ರ ಇದ್ದೀವಿ ಅಂದ್ರೆ, ಗುಂಗಾಡ ಪಟ್ ಅಂತ ಹೊಡೆದ ಸತ್ತದ್ ನೋಡಿ ಮತ್ತೆ ಹೊಡೆದು ನೋಡಿ ಹೆಂಗೆ ಸತ್ತಿ ಮಗನ ಅಂತ ಅಗದಿ ಅಲ್ಲ, ಸ್ನಾನ ಮಾಡ್ಬೇಕದನ. ಹೀಗಾಗಿ ನೀನು ಈ ರೀತಿಯಾಗಿ ನಿನ್ನ ಅಪ್ಪನಿಗೆ ಸತ್ತ ಹಾವು ಕೊರಳಲ್ಲಿ ಇದ್ದದ್ದರಿಂದ ಮೈಲಿಗೆ ಅದು ಹೋಗು ಅಂದರು. ಓಡಿ ಬಂದ. ಯಾರು ಹಾಕ್ಯಾರ? ಪರೀಕ್ಷಿತ ರಾಜ ಹಾಕ್ಯಾರ. ಓಡಿ ಬಂದವನೇ ಗಟ್ಟಿಯಾಗಿ ಅಪ್ಪನನ್ನು ತಬ್ಕೊಂಡು ಅಳ್ತಾನ. ದುಷ್ಟ ರಾಜರುಗಳು ಬಂದರು. ಅಪ್ಪ ಕಲಿಯುಗ ಪ್ರಾರಂಭ ಆಯಿತು, ಶಿಷ್ಟ ರಾಜರುಗಳು ಇಲ್ಲ. ಇದನ್ನು ನೋಡಿ ಭಾಳ ಸಿಟ್ಟು ಬಂದು ಇವತ್ತಿನಿಂದ 7ನೇ ದಿವಸಕ್ಕೆ ತಕ್ಷಕ ಕಡಿದು ನೀನು ಸತ್ತು ಹೋಗಲಿ ರಾಜ ಅಂತ ಶಾಪವನ್ನು ಕೊಟ್ಟ. ಪಾಪ ಶಮೀಕರಿಗೆ ಎಚ್ಚರ ಆಯಿತು. ಮಗ ಅಳಗಾಡಿಸಿದ್ನಲ್ಲ, ಎಚ್ಚರ ಆಯಿತು. ಯಾಕೋ ಶೃಂಗಿ ಯಾಕೆ ಅಳ್ಳಿಕತ್ತಿ ಅಂತ ಕೇಳಿದರು. ಇಲ್ಲ ನೋಡಿ ಇಂಥ ದುಷ್ಟ ರಾಜ ಬಂದಾನ, ಆದ್ದರಿಂದಾಗಿ ಹಿಂಗೆ ಶಾಪವನ್ನು ನಾನು ಕೊಟ್ಟೀನಿ ಅಂತ ಅಹಂಭಾವದಿಂದ ಶೃಂಗಿ ಹೇಳಿದ. ಶಮೀಕರಂತಾರ, ಛೀ ಎಷ್ಟು ತಪ್ಪು ಮಾಡಿದೆವು ಮಾರಾಯ ನೀನು, ಹಾವದ ಹೋದಲ್ಲ, ಇಟ್ಟು ತೆಗೆದು ಹೋಗಿದ್ರೆ ಮುಗಿದು ಹೋಗಿತ್ತು ಅಂತ ತೆಗೆದು ಹೋಗಿದ್ದಾರೆ. ಇಷ್ಟೇ ನನಗೆ ಗೊತ್ತಿದ್ದಿಲ್ಲ, ನಾನು ಧ್ಯಾನ ಮಗ್ನನಾಗಿದ್ದೆ, ನನಗೆ ಗೊತ್ತಾಗಿಲ್ಲ. ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬೇಕಾದದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅದು. ಆ ಕರ್ತವ್ಯದಿಂದ ಚ್ಯುತರಾದಾಗ ರಾಜ ಎಚ್ಚರಿಸಿದ್ದೇನದು ಅದು ಸರಿ ಅದ. ಇಷ್ಟಕ್ಕೂ ಸತ್ತಾವ ಹಾಕಿದ್ದು ಅಪಮಾನ ಮಾಡ್ಬೇಕಂತ ಹಾಕಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು? ತೆಗೆದು ಒಗೆಯೋದು, ಸ್ನಾನ ಮಾಡೋದು, ಇಷ್ಟಕ್ಕೆ ಸತ್ತು ಹೋಗಲಿ ಅಂದ್ರೆ ಹೆಂಗೆ? ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ತಿರಸ್ಕಾರ ಮಾಡಿದಂಗೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಹಂಗೆ ಇರ್ತದೆ. ಮೊದಲಿದ್ದು ಭಾಳ ಮಕ್ಕಳಿರಲೋ ಯಾರೇ ಇರಲಿ, ಸಣ್ಣ ಪುಟ್ಟ ಏನಾರ ತಪ್ಪು ಮಾಡಿದ್ರು ನೀನು ಹೆಣ ಎತ್ತಲಿ, ನೀನು ಸುಟ್ಟು ಬರಲಿ ಅಂತ ಹಿಂಗೆಲ್ಲ ಏನೇನೋ ನಿನ್ನ ಮಾರು ಮಣ್ಣ ಗಡಗಲಿ ಏನೇನೋ ಶಬ್ದಗಳನ್ನು ಬೈತಿದ್ರು ಅವರು. ಅಲ್ಲ, ಸಣ್ಣ ತಪ್ಪು ಒಂದು ಉಂಡಿ ಕಳ್ತನ ಮಾಡಿ ತಿಂದ್ರೆ ಅಥವಾ ಒಂದು ಹಾಲು ಮೊಸರು ಆ ಕಡೆ ಈ ಕಡೆ ಎತ್ತಿಟ್ರೆ ನೀನು ಹೆಣ ಎತ್ತಲಿ, ನೀನು ಸುಟ್ಟು ಬರಲಿ ಅಂತಂದ್ರೆ ಏನು ಅಂದಂಗೆ ಅದು? ಹೌದಲ್ಲ? ನೀವು ಎಲ್ಲ ಬೈಗಳನ್ನು ಉತ್ತರ ಕರ್ನಾಟಕದೊಳಗೆ ಕೇಳಿದವರೇ ಇದ್ದೀರಿ ಅಲ್ಲ. ಅದಲ್ಲ ಅಂತದ ಭಾಗವತ. ಸಣ್ಣ ಪುಟ್ಟ ತಪ್ಪಿಗೆ ಒಂದು ಹಾವು ಹಾಕಿದ್ದಕ್ಕೆ, ಸತ್ತ ಹಾವು ಹಾಕಿದ್ದಕ್ಕೆ ತೆಗೆದು ಹೋಗದ, ಸ್ನಾನ ಮಾಡಿದ, ಇಷ್ಟೇ. ಅದಕ್ಕೆ ಯಾಕೆ ರಾಜನಿಗೆ ಶಾಪ ಕೊಡಬೇಕಪ್ಪ? ಬೇಡ, ಹಂಗೆ ಶಾಪ ಕೊಡಬಾರದು. ಅವನ ಆಯುಷ್ಯ ಸಾರ್ಥಕವಾಗಲಿ, ಹೋಗು ಅಂತ ತನ್ನ ಶಿಷ್ಯ ಗೌರಮುಖನನ್ನು ಕರೆದು ಹೇಳ್ತಾನೆ. ಇವತ್ತಿನಿಂದ 7ನೇ ದಿವಸಕ್ಕೆ ಸಾಯ್ತಾನ, ಅವನ ಆಯುಷ್ಯ ಸಾರ್ಥಕವಾಗಲಿ, ಹೋಗಿ ಹೇಳ್ರಿ ಅಂತ ಹೇಳಿದಾಗ ಗೌರಮುಖ ಹೋಗ್ತಾನೆ. ಹೋಗಿ ಇಲ್ಲ ಮತ್ತು ಹಿಂಗೆ 7 ದಿವಸ ಆಯುಷ್ಯ ಅಂತ ನಿನಗೆ ಅಂತ ಹೇಳ್ಯಾನ. ಹೆದರಿಕೆ ಬರಲಿಕ್ಕೆ ಮತ್ತು ನನ್ನೂ ಎಲ್ಲಿ ಕೊಂದು ಬಿಡ್ತಾನೋ ಅವ ಅಂತ ಹೆದರಿಕೆ ಬರಲಿಕ್ಕತ್ತದ. ಆದರೆ ಪರೀಕ್ಷಿತ ಅಂತಾನ, ಭಾಳ ಒಳ್ಳೆಯ ಕೆಲಸ ಮಾಡಿದೆ, 7 ದಿವಸ ಆಯುಷ್ಯ ಅಂತ ನನಗೆ ತಿಳಿಸಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆಪ್ಪ ನೀನು, ತಗೋ ನಿನಗೆ ಅಂತ ಅವನಿಗೆ ಬಹುಮಾನವನ್ನು ಕೊಟ್ಟು ಕಳಿಸ್ತಾನೆ. ಈ ಕಡೆಗೆ ತನ್ನ ಮಗ ಜನಮೇಜಯ ರಾಜನನ್ನು ಪಟ್ಟ ಕಟ್ತಾನೆ. ಇನ್ನೂ ಚಿಕ್ಕ ಹುಡುಗ ಇರ್ತಾನವ. ಎಲ್ಲ ದಾಯಾದಿಗಳಿಗೆ ಮಂತ್ರಿಗಳಿಗೆ ಹೇಳ್ತಾನೆ, ಇವ ದೊಡ್ಡವನಾಗುವವರೆಗೂ ನೀವು ನೋಡ್ತಾ ಇರಿ, ದೊಡ್ಡವನಾದ ಮೇಲೆ ಅವ ರಾಜ್ಯಭಾರ ಮಾಡ್ತಾನೆ, ರಾಜ ಅವನೇ, ಮುಂದೆ ಬೇರೆ ಯಾರೂ ಆಗಬಾರದು ಅಂಥೇಳಿ ನಾನೇ ಅವನನ್ನು ಪಟ್ಟ ಕಟ್ತೀನಿ ಅಂತೇಳಿ ಜನಮೇಜಯ ರಾಜನಿಗೆ ಪಟ್ಟ ಕಟ್ಟಿ ತಾನು ಒಬ್ಬನೇ ಹೊರಡ್ತಾನೆ. ಪ್ರಾಯೋಪವೇಶ ಅಂತ ಕೂಡ್ತಾನೆ. ಪ್ರಾಯೋಪವೇಶ ಅಂದರೆ ಏನು ಅಂದರೆ ಸಾಯುವವರೆಗೂ ಉಪವಾಸ ಅಂತ. ಇಂತಹ ಪ್ರಾಯೋಪವೇಶಕ್ಕೆ ಅಂತ ಕುಳಿತುಕೊಳ್ತಾನೆ. ಆಶ್ರಮವನ್ನು ಕಟ್ತಾನೆ ತಾನು ಕೂಡಲಿಕ್ಕೆ ಅಂತ. ಭಗವಂತನ ಜೀವಂತ ಎಷ್ಟು ದಿವಸ ಇರ್ತಾನೆ ಗೊತ್ತಿಲ್ಲ. 7 ದಿವಸ ಅಂತ ಅನ್ನೋದು ಪಕ್ಕ ಅದು. ಆದರೆ 7 ದಿವಸದೊಳಗೆ ಎಷ್ಟು ದಿವಸ ಅಂತ ಅನ್ನೋದು ಗೊತ್ತಿಲ್ಲ. 7 ದಿವಸದೊಳಗೂ ಆಗಬಹುದು, 7ನೇ ದಿವಸನೂ ಆಗಬಹುದು. ಆದ್ದರಿಂದಾಗಿ ಅಷ್ಟರೊಳಗೆ ನಾನು ಮರಣ ಹೊಂದಿದ್ರು ಹೊಂದಲಿಕ್ಕೆ ಅನುಕೂಲ ಇರಲಿ ಅಂಥೇಳಿ ಒಂದೇ ಒಂದು ಕಂಬದ ಮೇಲೆ ಒಂದು ಗುಡಿಸಲನ್ನು ಕಟ್ಟಿ ಗಾಳಿಗೆ ತೂರಿದ್ರೆ ಬಿದ್ದು ಬಿಡಬೇಕದು. ಆ ರೀತಿಯಾಗಿ ಅದನ್ನು ಒಂದು ಕಟ್ಟಿಕೊಂಡು ತಾನಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಕೂತ್ಕೊಳ್ತಾನೆ. ಯಾವಾಗ ಪರೀಕ್ಷಿತ ಮಹಾರಾಜ ಅಲ್ಲಿ ಕೂತ್ಕೊಂಡಾನಂತ ಗೊತ್ತಾಗ್ತದೋ ಅನೇಕ ಜನರು ಮುದ್ದಾಮಾಗಿ ಪರೀಕ್ಷಿತ ರಾಜನ ಭೇಟಿಗೆ ಅಂತ ಹೋಗ್ತಾರೆ. ದವಾಖಾನೆಗೆ ಹೋದಾಗ ಭೇಟಿಗೆ ಅಂತ ಹೋಗ್ತಾರೆ, ದವಾಖಾನೆಗೆ ಹಾಕಿದಾಗ. ಹಂಗಿದ್ದಂಗೆ ಇದು ಕೂಡ ಮತ್ತು ಅವನು ಅದಲ್ಲಿ ಇನ್ನು 7 ದಿವಸ ಅಂತಂದಾಗ ಮತ್ತೊಂದು ಕೊನೆ ಭೇಟಿ ಆಗಬೇಕಲ್ಲ, ಅದಕ್ಕೋಸ್ಕರ ಪರೀಕ್ಷಿತ ರಾಜನನ್ನು ಕೊನೆಯ ಭೇಟಿ ಅಂತ ಅನ್ನುವ ಉದ್ದೇಶದಿಂದ ಭೇಟಿಯಾಗಲಿಕ್ಕೆ ಹೋದವರು ಯಾರ್ಯಾರಿದ್ರು ಅಂದ್ರೆ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜಋಷಿಗಳು. ಯೋಚನೆ ಮಾಡಿರಿ ನೋಡೋಣ. ಅಂದ್ರೆ ದವಾಖಾನೆಯಾಗ ಹಾಕಿದಾಗ ಎಂತೆಂಥವ್ರು ಬರ್ತಾರೆ, ಅದರ ಮೇಲೂ ಆ ಜೀವದ ಯೋಗ್ಯತಾ ಅಂತ ಗೊತ್ತಾಗ್ತದೆ.
ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಹೋಗ್ತಾರೆ, ಅವರನ್ನು ದವಾಖಾನೆಯಾಗಿ ಹಾಕಿದಾಗ ಅಂದ್ರೆ ಅವನು ಚೇತನ ಎಷ್ಟು ದೊಡ್ಡದು ಅಂತ ಯೋಚನೆಯನ್ನು ಮಾಡಬೇಕು. ಹಿಂಗೆ ಎಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ವೇದವ್ಯಾಸ ರೂಪದಿಂದ ಬರ್ತಾನೆ, ಸಾಕ್ಷಾತ್ ಭಗವಂತನೇ ಪರಶುರಾಮ ರೂಪದಿಂದ ಬರ್ತಾನೆ, ಸುತ್ತಲೂ ಬರೆದು ನಿಂದಿರುತ್ತಾರೆ. ಇನ್ನು ಕೆಲವರು ತೀರ್ಥಯಾತ್ರೆಗೆ ಅಂತ ಹೊರಟಿರ್ತಾರೆ, ಪರೀಕ್ಷಿತ ರಾಜ ಅಲ್ಲಿ ಕುತ್ಕೊಂಡಾನಂದ್ರೆ ಹಂಗಾರೆ ನಾವು ಅಲ್ಲಿ ಹೋಗೋಣ ಅಂತನೂ ಕೆಲವರು ಬರ್ತಾರೆ. ಕೆಲವರು ಮುದ್ದಾಮಾಗಿ ಬರ್ತಾರೆ, ಕೆಲವರು ಎದುರುಚ್ಛಯ ಬರ್ತಾರೆ. ಇಷ್ಟಾದರೂ ಕೂಡ ಭಗವಂತ ಅವನಿಗೆ ಭಾಗವತದ ಉಪದೇಶವನ್ನು ಮಾಡಿರುವುದಿಲ್ಲ. ಆದರೆ ಶುಕಾಚಾರ್ಯರು ಸ್ವಾಭಾವಿಕವಾಗಿ ಬರ್ತಾರಂತಲ್ಲ. ಎದೃಚ್ಛಯಾಗಾಮಠಮಾನೋನಪೇಕ್ಷ ಅಲಕ್ಷ್ಯಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈ ಅವಧೂತವೇಷ ತ್ವಂ ದ್ವೇಷ್ಟವರ್ಷಂ ಸುಕುಮಾರ ಪಾದ. ಪರೀಕ್ಷಿತ ರಾಜರು ಹೆಂಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಮೈ ಮೂಳು ಬರ್ತದ್ರಿ ಅದರ ವರ್ಣನೆಯನ್ನು ಕೇಳಿದರೆ. ಯಾವತ್ತೂ 16 ವರ್ಷದ ತುಂಬಿದ ತರುಣ ಶುಕಾಚಾರ್ಯರು ನೀಲವರ್ಣ ವಿಶಿಷ್ಟರಾಗಿದ್ದರಂತ, ದಿಗಂಬರರಾಗಿದ್ದರು. ವಕ್ರ ವಿಕೀರ್ಣ ಕೇಶಂ, ಅವರ ಕೂದಲುಗಳೆಲ್ಲ ಹರಡಾಡಿದ್ದು, ಎಂದೂ ಎಣ್ಣೆ ಹಚ್ಕೊಂಡಿದ್ದಿಲ್ಲ. ಧೂಳಿನಿಂದ ಮುಕ್ಕರಿತ್ತು. ಅವರು ಬ್ರಹ್ಮಚಾರಿನೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿನೋ ಅಂತ ಗೊತ್ತಾಗದೇ ಇರತಕ್ಕಂತಹ ಅವರ ದೇಹದ ಸ್ಥಿತಿ ಇತ್ತು. ತಳ 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 ಅಂತ ಹೊಳಿತಿದ್ರಂತೆ. ಅವರ ಹೊಕ್ಕಳ ಏನದ ಅದಕ್ಕೆ 3 ರೇಖೆಗಳು ಅದು ಆಳವಾಗಿ ಒಳಗೆ ಹೋಗ್ಯದ ಅಂತ ಗೊತ್ತಾಗ್ತಿತ್ತು. ವೃತಶ್ಚ ಬಾಲೈಹಿ, ಅನೇಕ ಬಾಲಕರು ಅವರ ಹಿಂದೆ ಬೆನ್ನು ಹತ್ಕೊಂಡು ಹೊರಟಿದ್ರಂತೆ. ಎಷ್ಟು ಚಂದಿದ್ದಾನಿವ ಅಂತ ಹೆಣ್ಣು ಮಕ್ಕಳು ಅವರಿಂದ ಬೆನ್ನು ಹತ್ಕೊಂಡು ಹೊರಟ್ರೆ, ಎಷ್ಟೋ ಜನ ಬಾಲಕರು ಒಬ್ಬ ಹುಚ್ಚ ಅಂತ ಕಲ್ಲು ಹೊಡೆದು ಅವರ ಹಿಂದೆ ಹೋಗ್ತಿದ್ರಂತ. ಕಲ್ಲು ಒಗದಾಗೂ ಶ್ರೀಕೃಷ್ಣಾರ್ಪಣಮಸ್ತು ಅಂತಿದ್ರಂತ ಅವರು. ಹೆಣ್ಮಕ್ಳು ಬೆನ್ನು ಹತ್ತಿ ಬಂದಾಗಲೂ ಇದು ಈ ನನಗೆ ಬಂದದ್ದಲ್ಲ, ಈ ದೇಹಕ್ಕೆ ಬಂದದ್ದು, ಅದು ಶ್ರೀಕೃಷ್ಣಾರ್ಪಣಮಸ್ತು ಅಂತಿದ್ರಂತೆ ಮಹಾನುಭಾವರು. ಅದನ್ನು ನೋಡಿ ಪರೀಕ್ಷಿತ ರಾಜ ಅಂದ್ಕೊಂಡಂತೆ ಇವರೇ ಶುಕಾಚಾರ್ಯರು ಅಂತ ಅಂದ್ಕೊಂಡಂತೆ. ಹಿಂದೆ 1ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳಿದ್ರು, ಶುಕಾಚಾರ್ಯರು ಒಂದು ಗೋದೋಹನ ಸಮಯ ಮಾತ್ರ ಇರೋರು ಅಂತ ಗೊತ್ತೇ ಆಗಂಗಿಲ್ಲ ಅವ್ರು ಹೆಂಗಿದ್ದಾರೆ ಅಂಥೇಳಿ. ಪರೀಕ್ಷಿತ ರಾಜ ಹೆಂಗಾದರೂ ಕಂಡು ಹಿಡಿದ ಅಂತ ಪ್ರಶ್ನೆ ಇತ್ತು. ಅದಕ್ಕಾಗಿ ಈ ಉತ್ತರ. ಈ ರೀತಿಯಾಗಿ ಶುಕಾಚಾರ್ಯರನ್ನು ಗಮನಿಸಿದ, ಅವರನ್ನು ಕರೆದ, ಬರ್ರಿ ಸ್ವಾಮಿ ಅಂತ ಕರೆದ, ಉಚ್ಚ ಸ್ಥಾನದಲ್ಲಿ ಕೂಡಿಸಿದ, ಪಾದಪೂಜೆಯನ್ನು ಮಾಡಿದ. ನನ್ನ ಪಿತೃಗಳು ಉದ್ಧಾರ ಆದರೆ ಇವತ್ತು ನಿಮ್ಮ ಪಾದಪೂಜೆಯನ್ನು ಮಾಡಿದ್ದರಿಂದ ಅಂತ ಸಂಭ್ರಮಿಸಿದ. ಮಾತನ್ನು ಹೇಳ್ತಾನೆ, ಇವತ್ತಿನಿಂದ 7ನೇ ದಿವಸಕ್ಕೆ ನನಗೆ ಮರಣ ಇದೆ. ಈ ಮರಣ ಸಾರ್ಥಕವಾಗಬೇಕಾದರೆ ನಾನು ಯಾವುದನ್ನು ಮಾಡಬೇಕು ಹೇಳಿ ಅಂತ ಕೇಳಿದ ಪರೀಕ್ಷಿತ ರಾಜರಿಗೆ. ಆಗ ಪರೀಕ್ಷಿತ ರಾಜರು ಹೇಳ್ತಾರೆ, ಮೊದಲನೇ ಇವತ್ತಿನಿಂದ 7ನೇ ದಿವಸಕ್ಕೆ ಆಯುಷ್ಯ ಇದೆ ಅಂದೆಲ್ಲ, 7 ದಿವಸ ಆಯುಷ್ಯ ಅಂದೆಲ್ಲ, ಅದನ್ನು ತೆಗೆದು ಹಾಕು ಅಂದರು. 7 ದಿವಸ ಆಯುಷ್ಯ ಅನ್ನು ಅಂದರು. ನೋಡ್ರಿ ಎಷ್ಟು ರಹಸ್ಯ ಅದ ಮಾತಿನೊಳಗೆ, ಧಾಟಿ ಒಳಗೇನೆ 7 ದಿವಸ ಆಯುಷ್ಯ ರೀ ಸ್ವಾಮಿ. ನಾವು ಗಮನಿಸಲಿಲ್ಲ ಆ ಮಾತನ್ನು, ಶುಕಾಚಾರ್ಯರು ಗಮನಿಸ್ಯಾರ ಆ ಮಾತನ್ನು. ಇವತ್ತಿನಿಂದ 7 ದಿವಸ ಆಯುಷ್ಯ ಅಲ್ಲ, ಇವತ್ತಿನಿಂದ 7 ದಿವಸ ಆಯುಷ್ಯ. 7 ದಿವಸ ಇರ್ತೀವಿ ಅಂತ ಏನು ಗ್ಯಾರಂಟಿ ಅಲ್ಲ? ಮೊನ್ನೆ ನಮ್ಮ ದೂರ ಸಂಬಂಧಿ ಒಬ್ಬರು ಪಾಪ ತೀರ್ಕೊಂಡ್ರೆ, 52-53 ವಯಸ್ಸು. ನೇಪಾಳ ಯಾತ್ರಾ ಎಲ್ಲ ಮಾಡಿ ಬಂದಾರ ಪಾಪ. ತಾಯಿ ಮುಂದೆಲ್ಲ ವರದಿ ಒಪ್ಸ್ಯಾರ. ನೇಪಾಳ ಯಾತ್ರೆ ಹಿಂಗೆ ಹೋಗಿ ಬಂದ್ವಿ, ಹಂಗೆ ಮಾಡಿದ್ವಿ, ಅಲ್ಲಿ ಸ್ನಾನ ಹಿಂಗೆ ಮಾಡಿದ್ವಿ, ಎಲ್ಲ ವರದಿ ಒಪ್ಸ್ಯಾರ. ಅಮ್ಮ ಮಾಡಿದ್ದು ಶೀಕರಣಿ ಚಪಾತಿ ತಿನ್ನು ಅಂದರೆ, ಇಲ್ಲಿ ಸ್ವಲ್ಪ ಮಕ್ಕೊಂಡೆ ಅದು ತಿಂದು ತಗೋ ಅಂದಾರ. ಚೂರು ಅವಲಕ್ಕಿ ತಿಂದು ಮಲ್ಕೊಂಡು ಹೇಳ್ತೀನಿ ಅಂದಾರ. ಅವಲಕ್ಕಿ ತಿಂದು ಮಲ್ಕೊಂಡಾರ. ಎಚ್ಚರ ಆದಮೇಲೆ ಅಮ್ಮ ಹಾಕಿ ಊಟಕ್ಕೆ ಅಂದಾರ. ಜೋರು ಎದಿನೋವು ಶುರು ಆಗ್ಯದ. ಅದಕ್ಕೆ ನಿಂಗೆ ಊಟ ಮಾಡಂದ್ಯಪ್ಪ, ಎಸಿಡಿಟಿ ಜೋರಾಗಿದೆ, ಅವಲಕ್ಕಿ ಮುಟ್ಟಬೇಡ ಅಂತ ಹೇಳ್ತೀನಿ. ಮುಟ್ಟಿದ್ದಿ ಎಸಿಡಿಟಿ ಆಗ್ಯದ ನೋಡು, ದವಾಖಾನಿಗೆ ಹೋಗ್ಬಾ ಅಂತ ಕಳ್ಸ್ಯಾರ. ರಿಕ್ಷಾದ ದವಾಖಾನಿಗೆ ಹೋಗ್ಬೇಕಾರೆ ಕೃಷ್ಣ ಅರ್ಪಣೆ. ಯಾರ್ದೇನು ಹೇಳ್ತೀವಿ ರೀ? ವಯಸ್ಸು ಇರುವುದಿಲ್ಲ, ವಾರನೂ ಇರುವುದಿಲ್ಲ. ನಿನ್ನೆ ಇದ್ದವ್ರು ಇವತ್ತಿರ್ತಾರಂತಿಲ್ಲ, ಇವತ್ತಿದ್ದವರು ನಾಳೆ ಇರ್ತಾರಂತಿಲ್ಲ. ಅವ ಬರೆದು ಕಳಿಸಿರ್ತಾನೆ ಇಂತಿಂಥ ದಿವಸ, ಅದು ಗೊತ್ತಾಗೋದು ಇಲ್ಲ, ಯಾರಿಗೂ ತಿಳಿಯೋದೂ ಇಲ್ಲ. ಅದು ಹಂಗಿರ್ತದೆ ಯಾವಾಗಲೂ. ನೀ 7 ದಿವಸ ಇರ್ತಿ ಅಂತ ಪಕ್ಕ ಅದಲ್ಲ. ಅವ್ರು ಪಾಸಿಟಿವ್ ಎನರ್ಜಿ ಹಿಂಗೆ ತುಂಬಲಿಕ್ಕೆ ತಾರೆ ಶುಕಾಚಾರ್ಯರು. 7 ದಿವಸ ಇರ್ತಿ ಅಂತ ಪಕ್ಕ ಅದಲ್ಲ ನಿನಗೆ. ಯಾಕೆ ಯೋಚನೆ ಮಾಡ್ತಿ? ಕೇವಲ ಒಂದೇ ಒಂದು ಮುಹೂರ್ತ ಕಾಲ ಆಯುಷ್ಯವನ್ನು ಹೊಂದಿದ ಖಟ್ವಾಂಗ ರಾಜ ಮೋಕ್ಷಕ್ಕೆ ಹೋದ ಅಂದಾಗ 7 ದಿನಗಳ ಕಾಲ ನಿನಗೆ ಆಯುಷ್ಯ ಇದೆ ಅಂದರೆ ಯಾಕೆ ಯೋಚನೆ ಮಾಡ್ತಿ? ಆತ್ಮ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಏನಿದೆ ಅಲ್ಲೇ ಪಕ್ಕದಲ್ಲೇ ತನ್ನ ತಂದೆ ಕೂತ್ಕೊಂಡಾರ. ಈ ತಂದೆಯಿಂದ ಕಲಿತ ಈ ಭಾಗವತವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ ಅವನಿಗೆ ಭಾಗವತದ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎನ್ನುವಲ್ಲಿಗೆ 1ನೆಯ ಸ್ಕಂದವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಭಾಗವತ ಶ್ರವಣ ಮಾಡಬೇಕಾದರೆ, ಭಗವಂತನಲ್ಲಿ ಚಿತ್ತ ಬರಬೇಕಾದರೆ
ಯಾವ ರೀತಿಯಾದ ಭಾವನೆ ಇರಬೇಕು ಅನ್ನೋದನ್ನು ತಿಳಿಸಿಕೊಳ್ಳಿಕ್ಕಾಗಿ ಆ ಹಂತಗಳನ್ನು ಭಗವಂತನಿಗೆ ನಮಸ್ಕಾರಗಳನ್ನು ಮಾಡಿ ಬ್ರಹ್ಮದೇವರು ಭಗವಂತನಿಗೆ ಮಾಡಿರುವ ನಮಸ್ಕಾರಗಳನ್ನು ತಿಳಿಸಿ ನಾರದರಿಂದ ಇದು ಪ್ರಪಂಚಕ್ಕೆ ಬರಬೇಕಾದ್ರೆ ಬ್ರಹ್ಮದೇವರು ಹೇಗೆ ಕಾರಣೀಪುರುಷರಾದರು ಅಂಥೇಳಿ ಬ್ರಹ್ಮದೇವರು ಈ ಉಪದೇಶ ಮಾಡಬೇಕಾದ್ರೆ ಮತ್ತೆ ದೇವರು ಹೇಗೆ ಕಾರಣಪುರುಷನಾದ ಅನ್ನುವಂತಹ ವಿಚಾರವನ್ನು 2ನೇ ಸ್ಕಂದದಲ್ಲಿ ಏನು ತಿಳಿಸ್ತಾರೋ ಅದನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಟೈಮು 7:30. ನಾಳೆಯಿಂದ ಮತ್ತೆ ಟೈಮ್ 7:30. ಇವತ್ತೊಂದು ದಿವಸ 7 ಗಂಟೆ ಆಗಿತ್ತು. ನಾಳೆಯಿಂದ 7:30 ಮಾಡೋಣ. ಪಾಪ ನಮ್ಮ ರಾಮಾಚಾರ ಮಗ ಅವರು ದೂರದ ದೇಶದಲ್ಲಿ ಇದ್ದಾರೆ. ಅವರಿಗೆ ಪಾಪ ಏನಾಗ್ತದೆ, ಭಾಳ ಟೈಮ್ ಡಿಸ್ಟೆನ್ಸ್ ಆಗೋದರಿಂದ ಅವರು ಮುಂಜಾನೆ 3:30-4 ಕೇಳಬೇಕಾದ ಪ್ರಸಂಗ ಬರ್ತದಂತ ಅವ್ರು ಆನ್ಲೈನ್ ಕೇಳ್ತಾ ಇರ್ತಾರೆ. ಅದರಿಂದಾಗಿ ಮತ್ತು ಯಜಮಾನರು ಅವರೇ ಇದ್ದಂಗೆ ಅಲ್ಲ, ಇಂಡೈರೆಕ್ಟ್ ಯಜಮಾನರು ಅವರೇ ಇದ್ದಂಗೆ, ಮತ್ತು ಅವರೇ ಕೇಳಲಿಲ್ಲ ಅಂದರೆ ಹೆಂಗೆ ಪಾಪ. ಆದ್ದರಿಂದ 7:30 ಮಾಡೋಣ ಅಂತ, ಏನು ತೊಂದರೆ ಇಲ್ಲಲ್ಲ. ಹಾಂ ಸರಿ, 7:30 ಯಥಾ ಪ್ರಕಾರ ದಿವಸ ಹೆಂಗಿತ್ತು ಹಂಗೆ 7:30 ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರೂ ಹೇಳಿ ನಮ್ಮ ಸಂಖ್ಯೆನೇ ಹೇಳಿ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ